ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಹಿರಿಯ ಜೀವಗಳ ಭಾವ. ಕೇಳುಗರೆ, ಹಾಸನದ ಸರ್ಕಾರಿ ಆಸ್ಪತ್ರೆ ಹತ್ತಿರದಲ್ಲೇ ಬಹಳ ವರ್ಷಗಳಿಂದ ನೆಲೆಸಿರುವ ಸಿಎಂ ಚಂದ್ರಶೇಖರ್ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಸಿಎಂ ಚಂದ್ರಶೇಖರ್ ಅವರು ಬರೀ ಸಾವಿರಾರು ಜನಗಳಿಗೆಲ್ಲ ಲಕ್ಷಾಂತರ ಜನಗಳಿಗೆ ಚಿರಪರಿಚಿತರು. ಅವರು ಕಟ್ಟಿರುವ ಶಾಲೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಅತ್ಯುನ್ನತವಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೊರಗಡೆ ರಾಜ್ಯ ಅಲ್ಲ ಹೊರಗಡೆ ದೇಶಗಳಲ್ಲಿದ್ದಾರೆ. ಅವರು ಬೆಳೆದು ಬಂದ ಬಗೆ, ಅವರ ಸಾಧನೆ, ಅವರ ವಿಶೇಷತೆಯನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. 75 ವರ್ಷಗಳ ಈ ತುಂಬು ಜೀವನದಲ್ಲಿ ಸಾರ್ಥಕವಾದ ಕೆಲಸಗಳನ್ನ ಅವರು ಏನೇನ್ ಮಾಡಿದಾರೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಕೆಲವು ಜನ ಅವರ ಹತ್ರ ಒಡನಾಟ ಇಟ್ಕೊಂಡು ವಿಷಯಗಳನ್ನ ಬಲ್ಲಿದ್ದಾರೆ. ಚಂದ್ರಶೇಖರಣ್ಣ, ಹೇಳಿ, ತಾವು ಹುಟ್ಟಿದ್ದು ಎಲ್ಲಿ, ಮತ್ತೆ ಬಾಲ್ಯದ ದಿನಗಳು, ನೀವು ಓದಿದ್ದು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ನಾವು ಹಾಸನಾಂಬ ದೇವಸ್ಥಾನ ಇದೆಯಲ್ಲ, ಪಕ್ಕದಲ್ಲಿರುವಂತಹ ಸಿದ್ದೇಶ್ವರನ ದೇವಸ್ಥಾನದ ಅರ್ಚಕರ ಕುಟುಂಬದಲ್ಲೇ ಬಂದಿರೋದು. ಈ ಊರಿನ ಪಟೇಲರು ಆಗಿದ್ದಾರೆ, ಚನ್ನಬಸವೇಗೌಡರು ಅಂತ. ಅವರ 3ನೇ ಮಗಳು ನಮ್ಮ ತಾಯಿ. ನಮ್ಮ ತಂದೆ ಚಂಗಡಿಹಳ್ಳಿಯಲ್ಲಿ ಅವರೊಬ್ರು ತೋಟದ ಮಾಲೀಕರೇ ಆಗಿದ್ರು. ಅವರು ಮದುವೆ ಆದ್ಮೇಲೆ ಹಾಸನಕ್ಕೆ ಬಂದು ಸುಮಾರು 100 ವರ್ಷನೇ ಆಗಿದ್ದೇನೋ. ಅವ್ರು ಬಂದು ನಮ್ಮ ಅಜ್ಜನ ಜೊತೆನೆ ವಾಸ ಮಾಡ್ತಾ ಇದ್ರು. ವಾಸ ಮಾಡೋ ಟೈಮಲ್ಲಿ ನಮ್ಮ ತಾಯಿಯನ್ನ ಅಲ್ಲಿ ಚಂಗಡಿಹಳ್ಳಿಗೆ ಮತ್ತೆ ಕಳಿಸ್ತಿಲ್ಲ ಅವರು. ಅಲ್ಲೊಂದು ಮನೆ ಇದೆ, ಹಾಸನಾಂಬ ಟೆಂಪಲ್ ಒಳಗಡೆ. ಅಲ್ಲೇ ನಾನು ಇದ್ದಿದ್ದು, ಅಲ್ಲೇ ವಾಸ ಮಾಡಿದ್ದು. ಸುಮಾರು 15 ವರ್ಷ ಅಲ್ಲೇ ನಾನು ಬೆಳೆದಿದ್ದು, ಆಟ ಆಡಿದ್ದು. ಆ ದೇವಸ್ಥಾನದ ಪ್ರತಿಯೊಂದು ಹೆಜ್ಜೆನೂ ಪ್ರತಿಯೊಂದು ಭಾಗನೂ ನಂಗೆ ಚಿರಪರಿತವಾಗಿದೆ. ಅಷ್ಟೇ ಅಲ್ಲ, ಆಮೇಲೆ ಅಲ್ಲಿ ನಮ್ಮ ತಂದೆ ತಾಯಿ ಜೊತೆಲಿದ್ದಾಗ ಹಸು ಕರು ಎಲ್ಲ ಸಾಕಿದ್ರು. ಹಸು ಕರು ಜೊತೆನೂ ನಾನು ವಾಸ ಮಾಡ್ತಾ ಇದ್ದೆ. ದನ ತೊಳೆಯೋದು, ಉಣ್ಣೆ ತೆಗೆಯೋದು, ಸಗಣಿ ಹಾಕಿರಿ ಬೆಣ್ಣೆ ತೊಟ್ಟೋದು. ರೈತರ ಮನೆಯವರು, ನಮ್ಮ ಅಜ್ಜನ ಮನೆಯವರು. ಪಟೇಲ್ರಾದ್ರು, ದೇವಸ್ಥಾನದ ಅರ್ಚಕರಾದ್ರು. ನಾವು ಬೆರಣಿ ತೊಟ್ಟೋದಲ್ಲಿ ಮನೇಲಿ ನಲ್ಲಿ ನೀರುಗಳು ಸಿಕ್ತಿರ್ಲಿಲ್ಲ. ಆ ದೇವಸ್ಥಾನಕ್ಕೂ ನಲ್ಲಿ ಇರ್ಲಿಲ್ಲ ಆ ಕಾಲದಲ್ಲಿ. ನಾನು 1949 ಹುಟ್ಟಿರೋದು. ಅಲ್ಲೇ ಒಂದು ಹೊಸಗ್ರಹಾರ ಅಂತ ಪ್ರೈಮರಿ ಸ್ಕೂಲ್ ಇತ್ತು. ಆ ಪ್ರೈಮರಿ ಸ್ಕೂಲ್ಗೆ ನಮ್ಮ ಅಜ್ಜನೇ ₹1 ಕೊಟ್ಟು ಸೇರಿಸಿದ್ರು. ನಮ್ಮ ಅಜ್ಜನೇ ಜೊತೆಲಿ ಮಲಗಿಸ್ಕೊಂಡು ಶಿಕ್ಷಣನೂ ಸ್ವಲ್ಪ ಕೊಟ್ಟಿದ್ದಾರೆ. ಇವತ್ತು ಅದು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ ಅಂತ ಹಿಂಗೆ ಹೇಳ್ಕೊಡೋರು. ಮಗ್ಗೆ ಹೇಳ್ಕೊಡೋರು, ಆ ಪಕ್ಕದಲ್ಲಿ ಮಲಗಿಸ್ಕೊಡೋರು. ನಾವು 12 ಮಕ್ಕಳಿದ್ರು ನಮ್ಮ ತಂದೆ ತಾಯಿಗೆ. ದೊಡ್ಡ ಸಂಸಾರ, ಸಣ್ಣ ಮನೆ. ಅಲ್ಲಿ ನಮ್ಮ ಅಜ್ಜ ಒಂದು ಪಕ್ಕದಲ್ಲೇ ದೇವಸ್ಥಾನದ ಹಾಸನಾಂಬ ಟೆಂಪಲ್ ಕೇವಲ 50 ಅಡಿನೂ ಇಲ್ಲ, ಒಂದು 10-12 ಮೀಟರ್ ದೂರದಲ್ಲೇ ಒಂದು ಮನೆ ಮಾಡಿ ಮಗಳನ್ನ ಅಂತ ಇಟ್ಕೊಂಡು ಜೊತೆಲೇ ಇದ್ಬಿಟ್ರು. ಆವಾಗ ನಾವು ಅಲ್ಲಿ ಬೆಳೆದಂತ ಒಂದು ಒಳ್ಳೆ ವಾತಾವರಣ ಸಿಕ್ತು. ನನಗೆ ಸಂಸ್ಕಾರನೂ ಸಿಕ್ಕಿರ್ಬಹುದು. ದೇವಸ್ಥಾನಕ್ಕೆ ಯಾಕೆ ದಿವಸ ಹೋಗುವು, ದೇವಸ್ಥಾನದಲ್ಲೇ ಆಟ ಆಡವು, ಅಲ್ಲಿ ಬರೋ ಭಕ್ತರುಗಳನ್ನೆಲ್ಲ ತುಂಬಾ ನೋಡ್ತಾ ಇದ್ದೆ. ವರ್ಷಕ್ಕೊಂದ್ಸರಿ ಹಾಸನಾಂಬ ಜಾತ್ರೆ ನಡೆಯೋದು. ಪ್ರತಿ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಹಾಲು ಬಾಗ್ಲು, ಉತ್ಸವ ಮೂರ್ತಿಗಳ ಜೊತೆ ನಾವು ಜೊತೆಲಿ ಹೋಗುವು. ನಮ್ಮ ಅಜ್ಜ ತೇರ್ ಮೇಲೆಲ್ಲ ಕೂರ್ಸೋರುವಾಗ ಚಂದ್ರಮಂಡೋತ್ಸವ ಅಂತ ಪ್ರತಿ ಹಾಸನಾಂಬ ಜಾತ್ರೆಯಲ್ಲಿ ನಡೆಯುತ್ತೆ. ಅದು ಅದ್ರ ಮೇಲೆ ಕೂರ್ಸೋರು ನಾವು ಹುಡುಗರಾದ್ರು. ಆ ಜನಗಳ ಭಕ್ತಿ ನೋಡಿ ನಾವು ಭಕ್ತರಾಗಿ, ಭಕ್ತರು ಹೆಂಗಿರ್ಬೇಕು ಅನ್ನೋದ್ರು ನಾವು ನೋಡ್ತಿದ್ವಿ, ಒಳ್ಳೆ ಜನಗಳನ್ನ. ಆಮೇಲೆ ಪ್ರತಿ ಸೋಮವಾರ ಅಲ್ಲಿ ಪೂಜೆಗಳು ನಡೆಯವು. ನಾವು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಅವ್ರ ಜೊತೆ, ನಮ್ಮ ಅಜ್ಜಿ ಅವರೆಲ್ಲ ಪ್ರಾರ್ಥನೆ ದೇವ್ರ ಜೊತೆ ಬೇಡ್ತಾ ಕೂತ್ಕೊಂಡರು. ಅಜ್ಜಿ ತಾತನ ಜೊತೆ ಜಾಸ್ತಿ ಬೆಳೆದಿದ್ರಿಂದ ನಮ್ಗೆ ಈ ರೀತಿ ಬೆಳವಣಿಗೆಗಳು ಬೆಳೀತಾ SSLC ವರೆಗೂ ಅಲ್ಲೇ ಇದ್ದೆ. SSLC ನನ್ನ ತುಂಟಾಟಗಳನ್ನ ನೋಡಿ ನಮ್ಮ ಅಣ್ಣಿದ್ರು ನನ್ಗೆ ಹೊಡಿತಾ ಇದ್ರು. ಆಗ ಸಿಕ್ಕಾಪಟ್ಟೆ ಹೊಡಿಯೋರು. ಒಳ್ಳೆ ಕೆಲಸ ಮಾಡ್ತಾ ಇದ್ವಿ, ತುಂಟಾಟ ಇತ್ತು ಸ್ವಲ್ಪ. ಆಟದ ಕಡೆಗೇನೆ ಮನೇಲಿ ಬಿಡ್ತಿರ್ಲಿಲ್ಲ. ಮನೆ ಕೆಲಸ ಎಲ್ಲ ನಾವೇ ಮಾಡ್ಬೇಕಲ್ಲ. ದನಿನ್ ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು, ಬೆರಣಿ ಒಣಗಾಕ್ಬೇಕು. ನಾವು ಓದೋ ಟೈಮಲ್ಲಿ ಹೆಣ್ಮಕ್ಳು ಇರ್ಲಿಲ್ಲ, ನಾವು ಗಂಡ್ ಮಕ್ಳು ಎಲ್ಲಾ ಕೆಲಸನ ಮಾಡ್ಬೇಕಾಗಿತ್ತು. ಹಾಗೆ ಹೆಣ್ಮಕ್ಳು ಹುಟ್ಟಿದಾಗ ನಾವು ಆ ಮಕ್ಳನ್ನೆಲ್ಲ ತೊಳೆಯೋದು, ಕ್ಲೀನ್ ಮಾಡೋದು, ತಾಯಿಗೆ ಸಹಾಯ ಮಾಡ್ಬೇಕಲ್ಲ. 2 ವರ್ಷಕ್ಕೂ ನನ್ನ ಮಕ್ಳು. ಆ ಮಕ್ಳುಗಳಿಗೆ ಸೀರೆದ್ ಹಿಂಗ್ ಹರಿದು ಹಿಂಗ್ ಹೊಲ್ದು ಕಟ್ಟೋದು, ತೊಟ್ಲಲ್ಲಿ ಹಾಕೋದು, ಆ ತೊಟ್ಲ ತೂಕೊಂಡೆ ಒಲೆ ಕ್ಲೀನ್ ಮಾಡ್ಬೇಕಾಯ್ತು, ಬೂದಿ ತೆಗಿಬೇಕಾಯ್ತು. ಹಾಗೆಲ್ಲ ಇವೆಲ್ಲ ಈ ತರ ಒಲೆಗಳು ಅಡ್ವಾನ್ಸ್ ಇರಲಿಲ್ಲ. ಬೆಳಗ್ಗೆ ಆ ಬೂದಿ ತೆಗೆದ ಮೇಲೆ ಒಂಚೂರು ಕಾಫಿ ಗೀಫಿ ಮಾಡ್ಕೊಡ್ತಿದ್ದು ನಮ್ಮ ತಾಯಿ. ಬಾಣಂತಿತನೂ ನಾವೇ ಮಾಡ್ಬೇಕಾಗಿತ್ತು. ಆಮೇಲೆ ನೀರು ಬೀದಿನಲ್ಲಿಂದ ಇಟ್ಕೊಂಬತ್ತಾ ಇತ್ತು. ಒಂದೊಂದು ಶರ್ಟ್ ಹಿಂಗ್ ಇಟ್ಕೊಂಬರು, ಶರ್ಟ್ ಹರಿದೋಗಿರೋವು ಹೊತ್ತು ಆಗ ಬೀದಿನಲ್ಲಿ. ಅಷ್ಟು ದಿನ ಮಣ್ಣ ಸ್ವಲ್ಪ ದುಡಿಯಕ್ ಬಂದು CM ಪಾಲಾಕ್ಷ ಅಂತ ಮೊದಲನೇ ಅಣ್ಣ. ಅವಾಗ ಮುನ್ಸಿಪಾಲಿಟಿನಲ್ಲಿ ಒಂದು ಬರಂಗ್ ಬಂತು, ನಮ್ಮ ಅಮ್ಮಂಗೆ ತೊಂದರೆ ಆಗಬಾರ್ದು ಬಾಣಂತಿ ಅಂತ. ಲೈಟ್ ಇರ್ಲಿಲ್ಲ ಆಗೆಲ್ಲ, ಅದು ದೀಪ ಹಚ್ಚೋದೇ ಒಂದು ದೊಡ್ಡ ಕೆಲಸ. ಆ ದೀಪ ಗೊತ್ತಲ್ಲ, ಗ್ಲಾಸ್ ಹಿಂಗ್ ಹಾಕೋದು, ಹಳೆಯ ಕಾಲದದ್ದು ಲಾಟಿನ್ಗೊಳ್ತಾರೆ. ಆಗಿನ್ನೂ ಕರೆಂಟ್ ಇರ್ಲಿಲ್ಲ ನಾವೆಲ್ಲ ಇದ್ದಾಗ. ನಾನು ಹೆಚ್ಚು ಕಡಿಮೆ ಆಗ ಒಂದು 5-10 ವರ್ಷ ಇರ್ಬೋದು. ಆ ಟೈಮಲ್ಲಿ ಹಾಗೆ ಬಂದು ಓದ್ಕೊಂಡ್ ಬಂದು ಗೊತ್ತೇ ಆಗ್ಲಿಲ್ಲ ಓದಿದ್ದುವ. 4ನೇ ಹೊಸಗ್ರಹಾರ ಆದ್ಮೇಲೆ ಮೇನ್ ಮಿಡ್ಲ್ ಸ್ಕೂಲ್ ಅಂತ NR ಸರ್ಕಲ್ ಇದೆಯಲ್ಲ, ಇವತ್ತು ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲಿವರೆಗೆ ಓದಿದ್ರಿ ನೀವು? SLC ಮನೆ ಬಿಟ್ಟು ನಾನು ಆಚೆ ಬಂದ್ಬಿಟ್ಟೆ. ನಾನು ತುಂಟಾಟ ನೋಡಿ ಹೊಡೆದಾಗ ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಆಚೆ ಬಂದಟ್ಟಿಗೆ ನನ್ನ ತಂದೆ ಎಲ್ಲ ಯಾರ ಜೊತೆನ ಕರ್ಕೊಂಡು ಒಂದು ರೂಮಿಗೆ ಕೂಡ ಹಾಕ್ಬಿಟ್ರು. ನಂಗೆ ಸ್ವತಂತ್ರವಾದ ಬದುಕು ಸಿಕ್ತು. ಮನೆ ಒಳಗೆ ಹಿಂಸೆಯಲ್ಲಿದ್ದೆ. ನನ್ನಲ್ಲಿ ಏನ್ ಕಂಡ್ರೋ ಗೊತ್ತಿಲ್ಲ. ಆ ತಂದೆ ಒಂದು ರೂಮ್ ಮಾಡ್ಕೊಟ್ರು. ಇಲ್ಲೆಲ್ಲೋ
ಸಂಪರ್ಕಗಳು ಸುತ್ತಲೂ ಒಳ್ಳೆ ಜನನೂ ಸಿಕ್ಕಿದ್ರು. ಆಗಲೇ SSLC ನವೆಂಬರ್ 1, 66 ಮರೆಯಕ್ಕಾಗಲ್ಲ ನಾನು. ತಾಯಿ ಯಾವಾಗ್ಲೂ ಹೇಳೋರು, ಬದುಕಿರೋ ಜನ ನೋಡಿ ಏನ್ರೋ ನಿಮ್ಗೆ ಅಟಾಚಲ ಇಲ್ವಾ ಅನ್ನೋರು, ಸ್ವಾಭಿಮಾನ ಇಲ್ವಾ ಅನ್ನೋರು. ಈಗ SSLC ನೀವು ಪೂರ್ಣ ಮುಗಿಸಿದ್ರೆ ಅಥವಾ ಹೇಗೆ? ಪೂರ್ಣ ಮುಗಿಸ್ತೆ. SSLC ಫಸ್ಟ್ ಕ್ಲಾಸ್ ಅಲ್ಲೇ ಅದೇ. 9th ಅಲ್ಲಿ ಫೇಲ್ ಆಗಿದ್ದೆ. ಅದೇ ಹಿಂಗಿದೆಲ್ಲ ಡಿಸ್ಟರ್ಬೆನ್ಸ್ ಇಂದ ತುಂಟಾಟಗಳು ಸ್ವಲ್ಪ. ಆಮೇಲೆ ಮನೇಲೂ ಸ್ವಲ್ಪ ನೋವಾಗೋದು. 12 ಮಕ್ಕಳು, ಪೇಷನ್ಸ್ ಇಲ್ಲ ತಾಯಿಗೆ ಸಂಸ್ಕಾರ ಕೊಡಕ್ಕೆ. ಆಮೇಲೆ ನಾನು ಪಿಕ್ಚರ್ ಪ್ಯಾಲೇಜ್ಗಳೆಲ್ಲ ಮಲಗಿಬಿಟ್ಟಿದ್ದೀನಿ. ಆಮೇಲೆ ದುಡಿಯಕ್ಕೂ ಹೋಯ್ತಾ ಇದ್ದೆ. ಚಿಕ್ಕ ಹುಡುಗಾಗಿದ್ರು ಸಾಮಿಲಲ್ಲಿ ಹೋದೆ. ರಜಾ ಟೈಮಲ್ಲಿ ಖರ್ಚಿಗೆ ದುಡ್ಡು ಬೇಕಲ್ಲ. ನಮ್ಮ ಅಜ್ಜ ನಮ್ ಜೊತೆ ಇದ್ರು. ಊಟ ತಿಂಡಿಗಾಗೋದು ಏನಾರ ಬೇಕು, ಪುಸ್ತಕ ಇವಕ್ಕೆಲ್ಲ ಆ ತರ ಎಲ್ಲ ದುಡ್ದು ಸಂತೆ ಒಳಗೆಲ್ಲ ವ್ಯಾಪಾರ ಮಾಡಿ ಅಂಗಡಿಗೂ ಹೋಗಿ ಪ್ರತಿ ಮಂಗಳವಾರ ಹೋದ್ರೆ 8 ಆಣೆ ಕೊಡೋರು ಆ ಕಾಲದಲ್ಲಿ. ಆಮೇಲೆ ಹಾಸನ ದೇವಸ್ಥಾನ ಮುಂದೆ ಒಂದ್ಸರಿ ಕಲಂಗಡಿ ಹಣ್ಣು ಕುಯ್ದು 4 ಆಣೆದು ಒಂದು ಅಲಂಗಡಿ ಹಣ್ಣು ತಂದು ಕುಯ್ದು ಅದು ನನ್ಗೆ ಅವತ್ತು 4 ಆಣೆ ಏನೋ 10ರಷ್ಟು ಇನ್ಕಮ್ ಬಂದ್ಬಿಡ್ತು. ಇಷ್ಟೊಂದು ಲಾಭ ಇದೆಯಾ ಈ ಹಣ್ಣಲ್ಲಿ ಅಂತ ನಾನು ಅವತ್ತಿಂದ ಮನಸ್ಥಳದಲ್ಲಿ ಬೇರಾಗಿ ಒಳಗೊಳಗೆ ಉಳಿದು ಬಿಡ್ತು. ವ್ಯಾಪಾರದಲ್ಲಿ ವ್ಯಾಪಾರಿ ಆಗಂಗಿಲ್ಲ. ನಾನೇನು ಶೆಟ್ರು ಮಗ ಅಲ್ಲ. ಅಲ್ಲಿಂದ SSLC ಹಠನೂ ಬಂತು. ನಮ್ಮ ತಾಯಿ ಯಾವಾಗ್ಲೂ ಬೈಯಾರಲ್ಲ, ಅವ್ರ ಮೇಲೆ ಹಠ ಬಂದ್ಬಿಡ್ತು. ನಾನು SSLC ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಮಾಡ್ಬಿಟ್ಟೆ. ಅದು ಒಳ್ಳೆ ಪರಿಸರ ಹುಡುಕ್ತೆ ನಂಗೆ. ಇವತ್ತು ಆ ಸ್ಕೂಲಲ್ಲಿ ಬಳಸ್ತಾ ಇದ್ದೀನಿ. DC ಬೆಂಗಳೂರಿಗೆ ಮರಗಳಿದೆ, ಟ್ರೀಸ್. ಅಲ್ಲಿ ನನ್ನ ಇಬ್ರು ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು. PUC ಮಾಡಬೇಕು, ಪದವಿ ಮಾಡ್ಬೇಕನ್ನೋ ತರ ಆಲೋಚನೆ ಬರಲಿಲ್ವಾ ಅಥವಾ ಹೇಗೆ? ತುಂಬಾ ಇತ್ತು, ತುಂಬಾ ಇತ್ತು. ಅಲ್ಲಿ ಏನಾಯ್ತು, ಗೌರ್ಮೆಂಟ್ ಸ್ಕೂಲ್ ಅಲ್ವಾ, ಮನೇಲೂ ಯಾರು ಹೇಳ್ಕೊಡಲ್ಲ. 12 ಮಕ್ಕಳು ಬರೀ ಹೇಳಿದನ್ನ ಕೇಳಿಸ್ಕೊಂಡೆ ನಾವು SSLC ಅರ್ಧ ಹೊಡೆದು ಮಾಡಿದೀವ. ಹಿಂಗ ಅದೊಂದು ಪಾಸ್ ಆದೆ. ಒಟ್ನಲ್ಲಿ ಡಿಪ್ಲೊಮಾಗ್ ಸೇರಿಸಿದ್ರು ನಮ್ಮ ತಂದೆ. ಡಿಪ್ಲೊಮಾ ನೀವು ಮುಗಿಸ್ಲಿಲ್ವಾ? ಫಸ್ಟ್ ಇಯರ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ಅದು ಇಂಗ್ಲಿಷ್ ಮೀಡಿಯಂ ಆಗಿದ್ರಿಂದ ಇಲ್ಲದೆ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಯ್ತಾ ಇದ್ದೆ. ಗುರಿ ಇತ್ತು AMI ಓದ್ಬೇಕು, BA ಮಾಡ್ಬೇಕು ಅಂತ. ನಮ್ಮ ತಂದೆ ನಮ್ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರ. ನಮ್ಮ ಅಣ್ಣದಿರು ಬಿಡಿಸ್ಬಿಟ್ರು ಅವನೊಬ್ಬನಿಗೆ ಯಾಕೆ ಮನೆ ಮಾಡ್ಕೊಂಡು ಹೋಗಿದ್ದೀರ ಅಂತ. ನಾನು ಒಂಟಿ ಆಗ್ಬಿಟ್ಟೆ ಅಲ್ಲಿ ರೂಮಲ್ಲಿ. ಆ ಟೈಮಲ್ಲಿ ಒಂಟಿ ಆದಾಗ ನಾನು ಏನ್ ಮಾಡಿದೆ, ಸೆಕೆಂಡ್ ಇಯರ್ ಅಲ್ಲಿ ಹೋಯ್ತಾ ಇದ್ದೆ. ಬಹುಶಃ ಅದು ದಸರಾ ಹಾಲಿಡೇವರೆಗೂ ಅಲ್ಲಿ ಹೋಗಿದ್ದೀನಿ ಸ್ಕೂಲ್ಗೆ. ಅದು ಅಷ್ಟಲ್ಲೇ ನಂಗೆ ತುಂಬಾ ನಾಲೆಡ್ಜ್ ಬಂದಿತ್ತು. ಯಾಕೆಂದ್ರೆ ಪ್ರಾಕ್ಟಿಕಲ್ ಅಲ್ಲಿ 4 ಸಬ್ಜೆಕ್ಟ್ ಇತ್ತು ಡಿಪ್ಲೊಮಾದಲ್ಲಿ. ಕಾರ್ಪೆಂಟ್ರಿ, ಸ್ಮಿತಿ, ಲೇತು, ಇನ್ನೊಂದು 4 ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ಔಟ್ ಆಫ್ ಔಟ್ ತೆಗಿತಾ ಇದ್ದೆ. ಸ್ಕಿಲ್ ಬೇಸ್ ಆಗಿ ಬೆಳೆದೆ ಅವ್ರ ತರ. ಆಮೇಲೆ ಡ್ರಾಯಿಂಗ್ ಅಲ್ಲೂ ಅಷ್ಟೇ. ಡ್ರಾಯಿಂಗ್ ಅಂದ್ರೆ ಲೈನ್ ಹಾಕೋದೆಲ್ಲ ಕಲಿತೆ, ಸ್ಕೆಚ್ ಬೆಳೆದೆ, ಇಮ್ಯಾಜಿನೇಷನ್ ಬೆಳೀತಾ ಬಂತು. ಇವಾಗ ಅದು ಚೆನ್ನಾಗಿ ಬಳಕೆ ಆಗಿದೆ. ಅರ್ಥಪೂರ್ಣ ಓದ್ದೆ, ಕಾನ್ಸಂಟ್ರೇಷನ್ ಇಂದ ಸ್ಟಡಿ ಮಾಡಿದೆ, ಕಲಿತೆ, ಪ್ರಾಕ್ಟಿಕಲ್ ಹೆಚ್ಚಿಗೆ ಒತ್ತು ಕೊಟ್ಕೊಂಡ್ ಬಂದೆ. ಅದು ನಂಗೆ ಲಾಭ ಆಗಿದ್ದು. ಅಲ್ಲಿ ಚೆಸ್ಟ್ ಪೇನ್ ಏನೋ ಬಂದ್ಬಿಡ್ತು. ಮಧ್ಯರಾತ್ರಿ ಸ್ಟೂಡೆಂಟ್ಸ್ ಎಲ್ಲ ತಗೊಂಡೋಗಿ ಆ ರೂಮ್ ಅಕ್ಕಪಕ್ಕರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹಾಕಿದ್ರು. ತುಂಟ 15 ದಿನ ಹಾಸ್ಪಿಟ್ಲ್ ಅಲ್ಲಿ ಇದೆ. ಹಾಸ್ಪಿಟ್ಲ್ ಊಟ ತಿನ್ನಿ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಯಾವನೂ ಬರಲಿಲ್ಲ. ತುಂಬಾ ನೊಂದು ಬಿಡ್ತು ಜೀವ. ಪೇಪರ್ ಓದ್ತಾ ಇದ್ದೆ, IAF ಅಂತ, ಇಂಡಿಯನ್ ಏರ್ ಫೋರ್ಸ್ ಅಂತ. ಡಿಪ್ಲೊಮಾದಲ್ಲಿ ಮ್ಯಾಥಮೆಟಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಅಲ್ಲ. ನಮಗೆ ಹೈಸ್ಕೂಲ್ ನಲ್ಲಿ ಮ್ಯಾಥಮೆಟಿಕ್ಸ್ 8 ಸಬ್ಜೆಕ್ಟ್ ಇತ್ತು. ಆಪ್ಷನಲ್ ಮ್ಯಾಥ್ಸ್, ಫಿಸಿಕ್ಸ್, ಅದರಲ್ಲಿ ಸ್ವಲ್ಪ ಒಳ್ಳೆ ಟೀಚರ್ ಸಿಕ್ಕಿದ್ರು. ಆಮೇಲೆ ಜನರಲ್ ಮ್ಯಾಥಮೆಟಿಕ್ಸ್ ಸ್ಕಿಲ್ ಚೆನ್ನಾಗಿ ಬಂದಿತ್ತು. IAF ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬಿಟ್ಟೆ. ಸಕ್ಸಸ್ ಆದ ಎಲ್ಲ ಆಯ್ತು. ಪಟಾಕಿನ ಏನೋ ಹೊಡೆದು ಕಿವಿ ಮಧ್ಯದಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿತ್ತು. ನನಗೆ ಮತ್ತೆ ಲಾಳು ಬರ್ತಾ ಇತ್ತು, ಹತ್ತಿ ಹಾಕಂತ ಇದ್ದೆ. ಅದನ್ನ ನೋಡಿ ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಮಾಡ್ಬಿಟ್ರು. ಎಕ್ಸಾಮ್ ಪಾಸ್ ಆದೆ, ಖುಷಿ ನನ್ಗೆ. IAF ಮಿಲಿಟರಿಗೆ ಹೋಗ್ಬಿಡ್ತೀನಲ್ಲ. ಅಲ್ಲಿ ಬೆಂಗಳೂರಿಗೆ ಇಂಟರ್ವ್ಯೂ ಮತ್ತೆ ಕರ್ಸ್ಕೊಂಡ್ರು, ಹುಷಾರ್ ಮಾಡ್ಕೊಂಬ ಅಂತ. ಹುಷಾರ್ ಮಾಡ್ಸ್ಕೊಂಡ್ ದುಡ್ಡು ಇಲ್ಲ, ಏನ್ ಮಾಡ್ಬೇಕು, ಜೀವನ ಮಾಡೋದೇ ಕಷ್ಟ. ಒಬ್ನೇ ಹೋಗಿರೋದು. ಅದನ್ನು ಹೆಂಗ್ ಹೋದೆ, ನಾನ್ ಜಾಮಿಟ್ರಿ ಬಾಕ್ಸ್, ಡ್ರಾಯಿಂಗ್ ಇದನ್ನೆಲ್ಲ ಮಾರ್ಬಿಟ್ಟೆ. ದುಡ್ಡು ಇಸ್ಕೊಂಡು ಒಂದ್ ಶಾರ್ಟ್ ಪುಟ್ ಗುಂಡಿತ್ತು, ಇಂಥವೆಲ್ಲ ಮಾಡಿ ಬೆಂಗಳೂರಿಗೆ ಹೋಗಿ ತೂಕ ಒಂದು 1/4 kg ಏನೋ ಇತ್ತು. ತೂಕದಲ್ವ 47 kg ಏನೋ ಬೇಕಿತ್ತಾಗ. 1-2-3 ಬಾಳೆಹಣ್ಣು ತಿಂದು ತೂಕ ಬಂದು ಮಿಲಿಟರಿಗೆ ಹೋಗ್ಬಿಡ್ಬೇಕಂತ. ಆಮೇಲೆ ಅಲ್ಲಿಂದ ಮತ್ತೆ ಬಂದೆ ಹಾಸನ್ಗೆ. ಕೇಳೋರಿಲ್ಲ ನಮ್ಮನ್ನ. ಮನೆಗೆ ಹೋಯ್ತಾ ಇಲ್ಲ, ನಾನು ಮನೆ ಬಿಟ್ಬಿಟ್ಟಿದ್ದೀನಿ. ಸುಮಾರು 5-6 ವರ್ಷ ಮನೆ ಬಿಟ್ಟಿದ್ದೀನಿ. ಆಮೇಲೆ ಬೆಂಗಳೂರಿಗೆ ಹೊಟ್ಟದೆ, ರೈಲ್ ಹತ್ತಿ ಬೆಂಗಳೂರಿಗೆ ಹೋದಾಗ ಅಲ್ಲಿ ಲಾರಿ ಆಫೀಸಲ್ಲಿ ಮಲಗಕ್ಕೆ ಶುರು ಹೋಗ್ಬಿಟ್ಟೆ. ಯಾವ್ದೋ ಒಂದು ಲಾರಿ ಆಫೀಸು. 8 ದಿವಸ ಇರಕ್ಕಾಗತ್ತೆ, ಇರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ಸ್ಟಿಟ್ಯೂಟ್ ಎಲ್ಲ ಸೀದಾ ಹೋದೆ. ಒಂದು ಹೋಟ್ಲಿಗೆ ಸೇರ್ಕಡೆ. ಒಂದು 6 ತಿಂಗಳಿದ್ದೆ. ಸಪ್ಲೈ ರೂಮ್ ಮಾಡಿದೆ. ತಿಂಗಳಿಗೆ 20 ರೂಪಾಯಿ ಸಂಬಳ, ಊಟ ತಿಂಡಿ ಕೊಡೋರು. ಸ್ಪೋರ್ಟ್ಸ್ ಸ್ವಲ್ಪ ಕೃಷ್ಣರಾವ್ ಪಾರ್ಕ್ ಅಂತ ಇದೆ ಬಸವನಗುಡಿಲಿ. ಅಲ್ಲಿ ಕೆಲಸದಕ್ಕಿಂತ ಏನಾಗ್ಬಿಡ್ತು, ಸ್ಪೋರ್ಟ್ಸ್ ಕಡೆ ಹುಚ್ಚಿಡ್ಬಿಟ್ಟಿತ್ತು. ಒಲಿಂಪಿಕ್ ಹೋಗ್ಬೇಕು ಅಂತ ಒಂಥರ ಆ ಯೌವನ ಹತ್ರ ಎಳೆಯುತ್ತೆ ನಮ್ಮನ್ನ. ಓನರ್ 6 ತಿಂಗಳು ನೋಡ್ತಾ ಇದ್ದೇವೆ, ಕೆಲಸದಕ್ಕಿಂತ ಅದಕ್ಕೆ ಜಾಸ್ತಿ ಅಂತ 6 ತಿಂಗಳಾದ್ಮೇಲೆ ತೆಗೆದ್ಬಿಟ್ರು. ಆ 20 ರೂಪಾಯಿ ಜಾಬ್ ಇಟ್ಕೊಂಡು ತಿಂಗಳು ಕೊಡ್ತಿದ್ದನ್ನ ಸೀದಾ ಮತ್ತೆ ಹುಬ್ಬಳ್ಳಿಗೆ ಹೊಟ್ಟೋಗ್ಬಿಟ್ಟೆ. ಅಲ್ಲೂ ನೋಡಿದಲ್ಲಿ ಯಾರು ಸೇರಿಸ್ತಿಲ್ಲ ನಾನು. ಅಲ್ಲಿಂದ ನನ್ಗೆ ಏನಾಯ್ತು, ಅವ್ರು ಕೊಡ್ತಿದ್ದೆ ಒಳ್ಳೇದಾಯ್ತು ಕೆಲಸ. ದುಡ್ಡು ಇಲ್ದಂಗೆ ಆಗ್ಬಿಡ್ತು, ಖಾಲಿ ಆಗ್ಬಿಡ್ತು. ಟ್ರೈನ್ ಅಲ್ಲಿ ವಿತೌಟ್ ಟಿಕೆಟ್ ಬಂದ್ಬಿಟ್ಟೆ. ದಾವಣಗೆರೆಯಲ್ಲಿ ಹಿಡ್ಕೊಂಡ್ಬಿಟ್ರು. ಇದು ನಡೆದ ಸತ್ಯ ಘಟನೆ. ಅಲ್ಲೊಬ್ರು ಮರಿಬಾರ್ದವ್ರನ್ನ ಜಯರಾಮ್ ಅಂತ. ನಾನು ಹಿಂಗೆಲ್ಲ ಹೇಳ್ದೆ, ಮಾರ್ಕ್ಸ್ ಕಾರ್ಡ್ ತೋರಿಸಿದೆ, ಸೆಲೆಕ್ಷನ್ ಸೀಲ್ ಹೊಡೆದಿದ್ದು ತೋರಿಸಿದೆ. IAF ಅಲ್ಲಿ ಈ ತರ ಆಗ್ಬಿಟ್ಟಿದೆ ಸರ್, ನಾನು ಈ ತರ ಹಿಂಗೆ ಆಗ್ಬಿಟ್ಟಿದ್ದೀನಿ ಹಿಂಗೆ. ಅಲ್ಲಿಂದ ಹಾಸನಕ್ಕೆ ಬಂದೆ ಸ್ಟೇಷನ್ಗೆ. ಅವ್ರ ಹೆಸರು ಹೇಳಿದ್ದೆ. ಅವ್ರು ನನ್ನನ್ನ ಬಿಟ್ರು. ರೈಲ್ವೆ ಸ್ಟೇಷನ್ ಹಿಡಿಲಿಲ್ಲ. ನಮ್ಗೆ ತಿಳುವಳಿಕೆ ಇಲ್ಲ ಹಿಂಗೆಲ್ಲ ಇರುತ್ತೆ ಅಂತ.
ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ತಂದೆ ಕೈಗೆ ಸಿಗಾಕೊಂಡೆ. ಮತ್ತೆ ನಮ್ಮ ತಂದೆ ದೇವರಂತ ಮನುಷ್ಯ. ನಮ್ಮ ಸಾಹುಕಾರರು ಇಲ್ಲೊಬ್ರು ಇದ್ದಾರೆ, ಕವಿತಾ ಹೋಟ್ಲು, ಮಾಡರ್ನ್ ಹೋಟ್ಲು, ಫೇಮಸ್ ಹೋಟ್ಲು, ಪಿಕ್ಚರ್ ಪ್ಯಾಲೇಸ್ ದೂರ್ಗಡೆ ಇದೆ. ಅವರು ಕೋಕೋ ಕೋಲಾನ ಏಜೆನ್ಸಿ ತಗೊಂಡಿದ್ರು. ಫ್ಯಾಂಟಾ, ಕೋಕೋ ಕೋಲಾ, ಆಗಿನೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಮೆರಿಕದಿಂದ ಕೋಕೋ ಕೋಲಾ ಬಂದಿತ್ತು. ಮತ್ತೆ ಜಾಯ್ ಐಸ್ ಕ್ರೀಮ್ ಇಟ್ಕೊಂಡಿದ್ರು. ನನ್ನ ಜಾಯ್ ಐಸ್ ಕ್ರೀಮ್ಗೆ ಸೇಲ್ಸ್ ಮ್ಯಾನ್ ಆಗಿಟ್ರು. ನಿಯತ್ತಾಗಿ ಮಾಡ್ತಾ ಇದ್ದೆ. ನಮ್ಮ ತಂದೆ ಸಂಸ್ಕಾರನ ಏನೋ, ವ್ಯಾಪಾರನು ಚೆನ್ನಾಗಿ ಮಾಡ್ತಾ ಇದ್ದೆ, ತಿಳುವಳಿಕೆ ಇತ್ತು, ಹುಡುಗ ಬೇರೆ ಚುರುಕಿದ್ದೆ. ಆಮೇಲೆ ಹಂಗೆ ಬರ್ತಾ ಬರ್ತಾ ಅವ್ರ ಮಾಮ ಇದ್ದ ಕೋಕೋ ಕೋಲಾ ಸೇಲ್ಸ್ ಮ್ಯಾನ್ ಆಗಿ ಮಾಡ್ತಾ ಇದ್ರು, ತಗೊಂಡೋಗಿ ಎಲ್ಲಾ ಕಡೆ. ಅವರು KV ಚಂದ್ರಶೇಖರ್ ಅಯ್ಯರ್. ಅವ್ರ ತಂದೆ ಲಾರಿಯಲ್ಲಿ ಡ್ರೈವರ್ ಆಗಿದ್ರು. ಯಾಕೆ ಕೆಲಸ ಕೊಟ್ಟರು ನನಗೆ ಅಂದ್ರೆ, ನಮ್ ತಂದೆ ಲಾರಿ ಒಳಗೆ ಮಕ್ಕಳನ್ನ ಕೂರ್ಸ್ಕೊಂಡು ಹೋದ್ರೆ ಬರೋ ಜನ ಯಾರೋ ಪ್ಯಾಸೆಂಜರ್ ಹತ್ತಿ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನ ಅವ್ರ ಮಕ್ಳು ಕೊಡೋರಂತೆ. ನಿಮ್ಮಪ್ಪ ಎಷ್ಟು ಹರಿಶ್ಚಂದ್ರ ಅಲ್ವಾ ಅಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳೋರು. ಆಮೇಲೆ ಅವ್ರ ಅಜ್ಜಿಗೆ ಸತ್ತೋದ್ರೆ ಮಲ್ಲಪ್ಪ ಮಲ್ಲಪ್ಪ ಅಂತ ಸಾಯ್ಬೇಕಂದ್ರೆ ನೀರು ಬಿಡಿಸ್ಕೊಂಡು ಸತ್ತೋಗಿದ್ದಂತ, ಅಷ್ಟು ಪ್ರೀತಿ ಇವ್ರು ಕಂಡ್ರೆ. ಒಳ್ಳೆ ಹೆಸರು ಮಾಡಿದ್ರು, ಡ್ರೈವರ್ ಆದ್ರೂ ಕಾಯಕದಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ಅವರು ಆ ಇದ್ರ ಮೇಲೆ ನನಗೊಂದು ಕೆಲಸ ಕೊಟ್ರು. ಆ ಕೆಲಸನ ನಾನು ಉಳಿಸ್ಕೊಬೇಕೀಗ. ಹಠ ಛಲ ಇದೆ ಅಲ್ಲ, ತಪ್ಪು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಿಯತ್ತಾಗಿ 24x7 ಮಾಡ್ತಾ ಇದ್ದೆ. ಆಗ ಸ್ವಲ್ಪ ದಿವಸ ಮನೇಲಿದ್ದೆ. ಸ್ವಲ್ಪ ದಿವಸ ಮನೇಲಿ ಬೆಳಿಗ್ಗೆ ತಿಂಡಿ ಮಾಡ್ಕೊಡಕ್ಕಾಯ್ತಿರ್ಲಿಲ್ಲ ತಾಯಿ. ಅದೆಲ್ಲರ ಮೇಲೂ ಇರುತ್ತೆ ಸಮಸ್ಯೆ. 12 ಜನದಿರೋ ಮನೆ ಅದು. ತಾನಕ್ಕಂದ್ರೆ ತಿಂಡಿ ಇಲ್ಲ, ಹಂಗೆ ಉಪವಾಸ ಬಂದ್ಬಿಡ್ತಾ ಇದ್ದೆ. ಇದೆಲ್ಲ ನಮ್ ಸಾಹುಕಾರ ಗಮನ ಹರಿಸ್ತಾ ಇದ್ರೆ. ನಾವು 3 ತಿಂಗಳು 6 ತಿಂಗಳು ಹೋದ್ಮೇಲೆ ನೀನು ಒಂದ್ ಕೆಲಸ ಮಾಡು, ಇಲ್ಲೇ ರೂಮ್ ಇದೆಯಲ್ಲ ಇದು ಬಿಡು ಅಂದ್ಬಿಟ್ರು. ಕೋಕೋ ಕೋಲಾ ಅಂಗಡಿ ಹಿಂದ್ಗಡೆ ಒಂದ್ ರೂಮ್ ಕೊಟ್ರು. ಅಲ್ಲೇ ಇದ್ದೆ. ಅವ್ರ ಬಾಮ ಇದ್ದ ಏನೋ ದುಡ್ಡನ್ನು ಸ್ವಲ್ಪ ಥೆಫ್ಟ್ ಏನೋ ಮಾಡಿದ್ರೇನೋ ಗೊತ್ತಿಲ್ಲ. ಒಂದ್ ದಿವಸ ಡ್ರಾಯರ್ ಕೀಯಲ್ಲಿ ಇಷ್ಟು ಹಣ ಬಿಟ್ಟೋಗಿದ್ರು. ನಾನೇ ಬೀಗ ಹಾಕಿ ಕೈ ಕೊಟ್ಟೆ. ಒಂಚೂರು ದುಡ್ಡು ಕದ್ದಿಲ್ವಲ್ಲ ಈ ಹುಡುಗ ಅಂತ ಹೇಳ್ಬಿಟ್ಟು ನನ್ನನ್ನೇ ಕೋಕೋ ಕೋಲಾಕ್ ಹಾಕ್ಬಿಟ್ರು. ಬಾಮ ಇದನ್ನ ಊರಿಗೆ ಕಳಿಸ್ಬಿಟ್ರು. ಆಮೇಲೆ ಅಲ್ಲೊಂದ್ 3-4 ವರ್ಷ ಸೇವೆ ಮಾಡಿದೆ. ಪ್ರತಿ ಅಂಗಡಿಯವರು ಪರಿಚಯ ಆದ್ರು. ಸಂಬಳ ಕೇಳಲೇ ಇಲ್ಲ. ಊಟ ಕೊಡೋರು, ತಿಂಡಿ ಕೊಡೋರು, ಮಲಗುವೆ, ಚುರುಕಾಗಿದ್ದೆ. ಗುಡ್ ಸೇಲ್ಸ್ ಮ್ಯಾನ್ ಆದೆ. ಕೊನೆ ಸೂಪರ್ ಸೇಲ್ಸ್ ಮ್ಯಾನ್ ತರ ಆಗ್ಬಿಟ್ಟೆ. ಗೊತ್ತಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಕಾಲ ಅಲ್ಲ. ಯಾರು ಫಿಟ್ಟಿಂಗ್ ಏನೇನೋ ಇಟ್ಬಿಟ್ಟಿಯಾರ ಅವ್ರಿಗೆ. ಇದ್ದಕ್ಕಿದ್ದಂತೆ ಒಂದಿನ ಬಂದು ಲೆಕ್ಕ ಎಲ್ಲ ನೋಡಿದ್ರು. ಲೆಕ್ಕ ನೋಡಿದಾಗ ನಮ್ಮ ಅಣ್ಣನಿಗೆ ಒಂದ್ 2,000 ರೂಪಾಯಿ ಕೊಟ್ಬಿಟ್ಟಿದ್ದೆ. ಅವ್ನು ಯಾವ್ದೋ ಒಂದು ಅಂಗಡಿ ಬೇಕಾದ, ಉಷಾ ಅಂಗಡಿ ಈಗ ಇದೆಯಲ್ಲ ಸುವರ್ಣ ಪಕ್ಕ, ಆ ಅಂಗಡಿ ತಗೊಂಡಾಗ 2,000 ರೂಪಾಯಿ ಕಟ್ಟಕ್ಕೆ ತಗೊಂಡೋಗ್ಬಿಟ್ಟ. ಸೋಮವಾರ ಕೊಟ್ಟ. ಅವತ್ತು ಬಂದ್ಬಿಟ್ರು, ಕೇಳ್ಬಿಟ್ರು. ನಾನು ಅವ್ರಿಗೆ ಕೊಟ್ಟಿದ್ದಾರೆ, ನಾ ತಪ್ಪು ಎದ್ದ ಮಾಡ್ತಿದ್ಯಾ ಅಂದ್ರು. ನಾನ್ ಸತ್ಯ ಹೇಳೋದು ಅವ್ರಿಗೆ ತೊಂದರೆ ಆಗ್ಬಿಡ್ತು. ನೋಡಿ ಅವೆಲ್ಲ ನಾನು ಇವತ್ತು ಈ ಸ್ಟೇಜಿಗೆ ಬರೋ ಕಾರಣ. ಆಮೇಲೆ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಅಲ್ಲಿಂದ ಹೋದೆ. ಅಣ್ಣಂಗೆ ದುಡ್ಡು ಕೇಳಿದೆ. ಇನ್ನೊಂದು 2,000 ರೂಪಾಯಿ ಕೊಟ್ರು. ಪಾಪ ಪುಣ್ಯಾತ್ಮ, ಕಣ್ಣು ಗೊತ್ಕೋಬೇಕು ನಮ್ಮ ಸಾಹುಕಾರ. 2,000 ರೂಪಾಯಿ ನಿಮ್ಮ ಅಣ್ಣನ್ ಕಲ್ ಕೊಡ್ತೀನಿ, ಇಸ್ಕೋಗು ಅಂತ ಕಳಿಸಿದ್ರು. 4,000 ರೂಪಾಯಿ ಟೋಟ್ಲು ಕೊಟ್ಟಿದ್ದು. 2 ನಾನು ಬಿಡ್ಬೇಕಾದ್ರೆ ಕೊಟ್ರು. ಅದನ್ನ ನಾನು ಬದುಕಿರೋವರೆಗೂ ಮರೆಯಕ್ಕಿಲ್ಲ. 0 ಇಂದ ಬಂದ್ರು ಅಂತ ಇವತ್ತು ನನ್ನ ಎಲ್ಲರೂ ಹೇಳ್ತಾರೆ. ಯಾರು ₹1 ಕೊಡ್ಲಿಲ್ಲ. ಆಮೇಲೆ 4,000 ರೂಪಾಯಿ ತಗೊಂಡು ಏನ್ ಮಾಡಿದೆ, ಈ ಡೆಲ್ಲಿಲಿ, ಬಾಂಬೆನಲ್ಲಿ ಎಲ್ಲೆಲ್ಲೋ ಇಡೀ ದೇಶದಿಂದ ಜನ ಬಂದು ಸೇರ್ಕೊಂಡು ರೋಡಲ್ಲಿ ಅಂಗಡಿ ಇಟ್ಕೊಂಡು ಬದುಕು ಸಾಗಿಸ್ತಾ ಇದಾರೆ ಅಂತ ಕೆಲವು ಕಥೆಗಳು ಹೇಳ್ತಾ ಇದ್ರು. ರೋಲ್ ಮಾಡೆಲ್ಗಳು ಸಿಕ್ಕಿದ್ರು ವ್ಯಾಪಾರಕ್ಕೆ. ನಾನು ಯಾಕೆ ಈ ತರ ಆಗ್ಬಾರ್ದು ಅಂತ ಯೋಚನೆ ಮಾಡಿದೆ. ಹೋಗ್ಬಿಡೋಣ ಅಂತ ದೇಶಾಂತರವ. ಮನೇಲೂ ಇಲ್ಲ, ರೂಮಿಂದ ಓಡಿಸ್ಯಾರ ಸಾಹುಕಾರರು. ಏನಪ್ಪ ಮಾಡೋದು ಅಂತ ನಮ್ಮ ಅಣ್ಣಂಗೆ ಹೋಗಿ ದುಡ್ಡು ಕೇಳಿದೆ. ಅಂಗಡಿ ಖಾಲಿ ಇಲ್ವಾ, ಹೋಗಿ ಅಂಗಡಿ ಮಾಡ್ಕೋಗು ಅಂದ್ರು. ಅವನೊಂದು ಬೋರ್ಡ್ ಹಾಕಿದ್ದಲ್ಲ, ಉಷಾ ಟ್ರೇಡಿಂಗ್ ಅಂತ. ನಮ್ಮ ಅಣ್ಣನೇ CM ಶಾಂತಮಲ್ಲಪ್ಪ. ಅಂಗಡಿ ಇಟ್ಕೊಂಡಾಗ ಒಂದು ಬೀರು ಇತ್ತು ನನ್ನ ತಮ್ಮಂದು. ಅವನದು ಒಂದು ಅಂಗಡಿ ಇತ್ತು ಇಲ್ಲಿ, ಉಷಾ ಟ್ರೇಡರ್ಸ್ ಅಂತ, ಸಾಲ್ಗಾಮೆ ರೋಡ್. ಸರಿ, ಅಲ್ಲಿಂದ ಬಂದು 1-2 ಬೀರು ಏನೋ ಅಲ್ಲಿ ಇಟ್ಟಿದ್ರು. ನಾವು ಸುಮ್ಮನೆ ಹೋಗಲ್ಲ, ಒಂದು ಚೇರ್ ಇತ್ತು ಕೂರಕ್ಕೆ ಅಷ್ಟೇ. ಆ 4,000 ರೂಪಾಯಿಗೆ ನಮ್ಮ ಅಣ್ಣ ಅಂಗಡಿ ಕೊಟ್ಟಿರೋದು ಬಿಟ್ರೆ ಬಂಡವಾಳ ಇಲ್ಲ. ಆ ಬೀರು ನೋಡ್ಬಿಟ್ಟು ಅದು ಡ್ಯಾಮೇಜ್ ಆಗಿತ್ತು. ಯಾರೋ ಒಂದು ಸಕಲೇಶ್ಪುರ ಕಡೆ ಹೋಗೋರು ಬಂದು ಈ ಬೀರು ಎಷ್ಟು ಅಂದ್ರು. ನಾನು ಸುಮ್ಮನೆ 1,000 ರೂಪಾಯಿ ಅಂದೆ. 1,000 ಕೊಟ್ಟೆ ಹೋಗ್ಬಿಟ್ರು, ಫುಲ್ ಕ್ಯಾಶ್. ಈ ಬೀರು ಯಾರಿಗೂ ಕೊಡ್ಬೇಡಿ, ನಂಗೆ ಬೇಕು ಅಂದ್ರು. ಸರಿ, ನಾನು ಅಲ್ಲಿಂದ ಬೀರು ಸ್ಟಾರ್ಟ್ ಆಗಿದೆ. ಆ ಪುಣ್ಯಾತ್ಮನು ಮರೆಯಕ್ ಆಗಲ್ಲ. ಇವತ್ತು ಫಸ್ಟ್ ವ್ಯಾಪಾರ ಮಾಡ್ತಾರ. ಟೇಬಲ್ ಇಲ್ಲ ಕೂರಕ್ಕೆ, ಗಲ್ಲಕ್ಕೆ, ಖಾಲಿ ಅಂಗಡಿ. ಆ ದುಡ್ಡು ತಗೊಂಡೆ. ರೈಲ್ವೆ ಸ್ಟೇಷನ್ ನಾನು ಬಿಟ್ಟಿದ್ರಲ್ಲ ಜಯರಾಮ್ ಅಂತ, ಅವರು ನಮ್ ನೆಂಟ್ರೊಬ್ರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ ಬೀರುದು, ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಬೆಂಗಳೂರಿಗೆ. ಬೀರು 6.5 ಅಡಿ 350 ಏನೋ ಇತ್ತು. ರೇಟ್ ಎಲ್ಲ ಕೊಟ್ರು. ಲಾರಿಯನ್ನು ಇಟ್ಕೊಂಡು ಆ ಬೀರು ತಗೊಂಡ್ಬಂದು ಇಟ್ಟೆ ಇಲ್ಲಿಗೆ. 1,000 ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ. ಆ ದುಡ್ಡಲ್ಲಿ 2 ಬೀರು ತಂದು ಇಟ್ಟಾಗ ಮತ್ತೆ ಯಾರೋ ರೋಡಲ್ಲಿ ಹೋಯ್ತಿದ್ರು. ಒಳ್ಳೆ ಚೆನ್ನಾಗಿದೆ ಆ ಏರಿಯಾ ರೋಡ್. ಅವಾಗ ಇಷ್ಟು ಟ್ರಾಫಿಕ್ ಇರ್ಲಿಲ್ಲ. ಸಕಲೇಶ್ಪುರ ಕಡೆ ಹೋಗೋರು ಬಂದ್ರು, ಅಂಗಡಿ ನೋಡಿದ್ರು. ಈ ಬೀರು ಎಷ್ಟು ಅಂದ್ರು. ಸುಮ್ಮನೆ 550 ಬೀರು 1,000 ರೂಪಾಯಿ ಅಂದೆ. ಅವ್ರು ಈ ಬೀರು ತುಂಬಾ ಚೆನ್ನಾಗಿದೆ ಬೀರು ಅಂತ 1,000 ರೂಪಾಯಿ ಕೊಟ್ಟೋದ್ರು. ಅಡ್ವಾನ್ಸೇ ಕೊಟ್ಬಿಡೋರು. ಇದು ಯಾರಿಗೂ ಮಾಡಿ ಪ್ಯಾಕ್ ಮಾಡಿ ಊರಿಗೆ ತಗೊಂಡೋಯ್ತೀವಿ, ಟ್ಯಾಕ್ಟರ್ ಬರುತ್ತೆ ಏನಾರು. ಅಷ್ಟ್ರೊಳಗೆ ಇನ್ನೊಂದು 4 ಅಡಿ ಬೀರು ಸೇಲ್ ಆಗ್ಬಿಡ್ತು. ಆ ದುಡ್ಡಿಂದ ಹಿಂಗ್ ಶುರು ಮಾಡ್ತಾ ಅಟ್ಟದಿ ಬಂಡವಾಳ ಇಲ್ಲ. ಬ್ಯಾಂಕಿಗೆ ಹೋದ್ರೆ ಲೋನ್ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ. ನಮ್ಮ ಅಣ್ಣದಿರ್ನ ಜಾಮೀನು ಕೇಳೋರು, ಅವ್ರು ಕೇಳೋರು. ನಿನ್ ಯಾರು ನಂಬ್ತಾರೆ ಏನಾರು? ಒಬ್ರು ನಂಬ್ತಿರ್ಲಿಲ್ಲ. ಯಾರು ನಂಬಲ್ಲ. ನಾನೀಗ ಎಲ್ಲಾರು ನಂಬ್ತೀನಿ. ಎಲ್ಲಾರ ಕೈಗೂ ಕೀ ಕೊಡ್ತೀನಿ, ವಾರ ನೋಡ್ಕೋರ ಅಂತ. ಜಾಮೀನ ಯಾರೋ ಒಬ್ರು ಪುರುಷೋತ್ತಮ್ ಅಂತ ಒಬ್ರು ಸೈನ್ ಮಾಡಿದ್ರು. ಇನ್ನೊಬ್ರು ಮಾಣಿಕ್ಯ ಅಂತ ಫ್ಯಾಷನ್ ಸೆಂಟ್ರು
ಜಾಮೀನ್ ಹಾಕ್ತಿದ್ರು. ನನ್ನ ಜೀವನದಲ್ಲಿ ಅವ್ರನ್ನೂ ಮರೆಯಕ್ಕಾಗಲ್ಲ. ನಾನು ಹಂಗೆ ಬೆಳೀತಾ ಒಂದ್ 70-80 ಬಂಡವಾಳ ಆಯ್ತು. ಯಾವಾಗಲೂ ಒಂಥರ ಈ ಕ್ರಿಯೇಟಿವ್ ಆಗಿ ಮಾತಾಡ್ತಾ ಇದ್ದೆ. ಸ್ವಲ್ಪ ಲಿಸನಿಂಗ್ ಇದೆ ನನ್ಗೆ. ಯಾರೋ ಒಳ್ಳೆ ಮಾತು ಹೇಳಿದಾಗ ತಗೊಂತಾ ಇದ್ವಿ. ವ್ಯಾಪಾರಿಗಳು ಬಳಗದ ಜೊತೆ ಅವ್ರು ನೀನು 1 ಲಕ್ಷ ಮಾಡು, ಅದು ಅಲಕ್ಷ್ಯ ಆಗತ್ತೆ. ಅವಾಗ ನಿಜ ಅಂತ ಅನ್ನಿಸ್ತು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಲಾರಿಯಲ್ಲಿ ಹೋದ್ರೆ 5 ರೂಪಾಯಿ, ಬಸ್ಸಲ್ಲಿ ಹೋದ್ರೆ 8.25 ರೂಪಾಯಿ, 3.25 ರೂಪಾಯಿ ಉಳಿಸುವೆ. ಬೆಂಗಳೂರಿಗೆ ಹೋದ್ರೆ ಸಾಮಾನ್ ತಗೊಂಡ್ರೆ ಲಾರಿ ಆಫೀಸಲ್ಲೇ ಮಲಗುವೆ. ಬೆಳಗ್ಗೆ ಕಾಲ್ ತಿಂದ್ರೆ ಇಲ್ಲಿ. ಇದೆಲ್ಲ ಸತ್ಯ. ಚೆನ್ನಾಗಿದೆ ಇದೆಲ್ಲ ಜೀವನ. ಯಾರು ಮಾಡಕ್ ಆಗಲ್ಲ. ಇವ ಯಾಕೆ ಲಾರಿ ಆಫೀಸಲ್ಲಿ ರೂಮ್ ಬಾಡಿಗೆ 10 ರೂಪಾಯಿ, ಬೆಡ್ ತಗೊಂಡ್ರೆ 1 ರೂಪಾಯಿನ ಇತ್ತು. ಆಗಲ್ಲ, ಬಂಡವಾಳ ಮಾಡ್ಬೇಕಲ್ಲ. ಹೆಂಗೋ ತಂದು ಸಾಮಾನೆಲ್ಲ ಇಟ್ಕೊಂಡ್ ಅಂಗಡಿ ಇಟ್ಕೊಂಡು ಅಂಗಡಿ ತುಂಬಕ್ ಶುರು ಆಯ್ತು. ಆ ಟೈಮಲ್ಲಿ ಏನಾಯ್ತು, 76-77 ಇನ್ನು ನಾನು ಬಿಫೋರ್ ಮ್ಯಾರೇಜ್. ನಂಗೆ ಯಾರು ಹೆಣ್ಣು ಕೊಡಂಗಿರ್ಲಿಲ್ಲ. 25-24 ವರ್ಷ ಆದ್ರು ಹಿಂಗೆ ಸ್ನೇಹಿತರು. ನಮ್ಮ ಸುರೇಶ್ ಅವ್ರ ಮಂಜೂರು ವ್ಯಾಪಾರಿಗಳೆಲ್ಲ ನನಗೆ ಸ್ವಲ್ಪ ಗೈಡ್ ಮಾಡೋರು. ವೆಂಕಟೇಶ್ವರ ಆದವರು ಅವರೆಲ್ಲ ಅವ್ರ ಜೊತೆ ಹೋಗಿ ಕೂರುವೆ. ಒಳ್ಳೆ ಹುಡುಗ ಅಂತ ಕೆಲವರು ನಾನು ಗುರ್ತಿಸಿ ಸಹಾಯ ಮಾಡಿದ್ರು. ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ ಅವರೆಲ್ಲ. ಮಾರಲ್ಲೂ ಕೊಟ್ಟಿದ್ದಾರೆ. ಸರ್ವಿಸ್ ಅಂತೂ A+ ಅಲ್ಲಿ ಮಾಡ್ತಾ ಇದ್ದೆ. ಯಾವುದೇ ಎಸ್ಟೇಟ್ಗಿದ್ರು ನಾನೇ ಹೋಗ್ಬಿಟ್ಟು ಬೀರನ್ನ ಡಿಪ್ಲೊಮಾ ಟೆಕ್ನಿಕ್ಸ್ ಇತ್ತು. ಬೀರು ಸ್ಕ್ರಾಚ್ ಆಗುತ್ತೆ, ಬಾಗ್ಲ ಅಷ್ಟ ಅಳತೆ, ಕಣ್ಣಳತೆಲ್ಲ ಹಿಂಗ್ ಅಳದು ಬೀರು ತಗೊಂಡೋಗಿ ಒಳಗೆ ಇಟ್ಕೊಟ್ಬಿಡ್ತೀವಿ. ಆ ಸರ್ವಿಸ್ ನ ತುಂಬಾ ಇಷ್ಟಪಡೋರು ಪೇರೆಂಟ್ಸ್. ಅವರಿಂದ ಅವ್ರ ಗಿರಾಕಿಯರು ಬಂದ್ರು. ಪಕ್ಕದ ಅಂಗಡಿಗಳೆಲ್ಲ ಪೂಜೆ ಮಾಡ್ತಾ ಇರೋರು, ಸರಸ್ವತಿ, ಲಕ್ಷ್ಮಿ ಇವೆಲ್ಲ. ನಾನು ಮಾಡ್ತಿರ್ಲಿಲ್ಲ. ಗಿರಾಕಿನೇ ದೇವ್ರು ಅನ್ಕೊಂಡ್ಬಿಟ್ಟೆ. ಅವತ್ತು ಎದ್ದು ನಿಂತ್ಕೊಂಡ್ವೆ. ಬಂದ್ರೆ ಗಿರಾಕಿ ಅವ್ರ ಕೈ ಮುಕ್ಕೊಂಡ್ವೆ ಮನ್ಸೊಳಗೆ. ಅವ್ರು ಕೊಡೋ ದುಡ್ಡನ್ನ ಟೇಬಲ್ ಮೇಲೆ ಇಟ್ಟರಿಂಗ್ ಇಸ್ಕೊಂಡ್ವೆ. ಕೆಲವರು ದುಡ್ಡು ಜಾಸ್ತಿನೇ ಕೊಡೋರು. ನಾನು ಮಾತಾಡೋದು ನೋಡಿ. ಒಬ್ರು ಒಂದ್ ದಿವಸ 4,000 ಕೊಟ್ಟಬಿಟ್ರು. ಹೆಂಗೆ ಕೊಟ್ರು ನನ್ನ ಪ್ರೀತಿಗೆ ಅವರೇ ತಂದು ದುಡ್ಡು ಕೊಟ್ಬಿಟ್ರು ಜನ. CM ಪೋಣಚ ಅಂತ ಸೆಂಟ್ರಲ್ ಮಿನಿಸ್ಟರ್. ಅವ್ರು ಒಂದ್ ದಿವಸ ರೋಡಲ್ಲಿ ಹೋಯ್ತಾ ಇದ್ರು. ನಾನು ಮಾತಾಡೋ ಸ್ಟೈಲ್ ನೋಡಿ ಅವರು ಅಷ್ಟೇ ನಂಗೊಂದು ಬೀರು ಊರಿಗೆ ಕಳ್ಸು ಅಂತ ಹೇಳ್ಬಿಟ್ಟು ಎಷ್ಟೋ ದುಡ್ಡು. ಸುಮ್ನೆ ನಾನು ನೋಟೇ ನೋಡಿರ್ಲಿಲ್ಲ 100 ರೂಪಾಯಿಂದ. ಆಗ 100 ರೂಪಾಯಿ ನೋಟ್ನೆಲ್ಲ ತಂದು ಹಂಗೆ ಟೇಬಲ್ ಮೇಲೆ ಬಿಸಾಕರು. 0 ಇಂದ ಬರ್ತಾ ಬಂಡವಾಳ ತುಂಬ್ತಾ ಬಂತು. ವ್ಯಾಪಾರ ಜೋರಾಗಿ ಶುರು ಆಯ್ತು. ಆಮೇಲೆ ಬೆಂಗಳೂರಿಂದ ಸಾಮಾನು ತರಕ್ಕೆ ಕಷ್ಟ ಆಯ್ತಾ ಇತ್ತು. ಡ್ಯಾಮೇಜ್ ಆಗುವ ಬೀರುಗಳು ಸರಿಯಾಗಿ ಸಪ್ಲೈ ಮಾಡ್ತಾ ಇರ್ಲಿಲ್ಲ ಬೆಂಗಳೂರಿನವ್ರ ಫ್ಯಾಕ್ಟರಿಯರು. ನಾನೇನ್ ಮಾಡಿದೆ, ಅವ್ರಿಗೆ 3 ತಿಂಗಳಿಗೆ ಒಂದು ಬೀರು ಬುಕ್ ಮಾಡ್ತಾ ಇದ್ದೆ. ಯಾರ ಬಂದು ನಾನು ಮಾತು ಕದೀತಿರ್ಲಿಲ್ಲ. ಬೀರು ಆಗಲ್ಲ ಸರ್, 3 ತಿಂಗಳಾಗುತ್ತೆ ಅಡ್ವಾನ್ಸ್ ಕೊಟ್ಟಾಗಿಂತ. ಇದೇ ತರ ಮಾತ್ರ ಯಾರು ಮಾಡ್ತಾರೆ. ಈ ಕಾಲದಲ್ಲಿ ಅದಿಲ್ಲ, ಡಿಮ್ಯಾಂಡ್ ಅಲ್ಲ ಇದೆ. ಹುಷಾ ಬೀರ್ ಬೇಕು ಅನ್ನೋಂಗ್ ಮಾಡಿಟ್ಕೊಂಡೆ. ಕ್ವಾಲಿಟಿನ ಹೆಚ್ಚಿಗೆ ಗಮನ ಕೊಟ್ಟೆ. ಅಲ್ಲೊಬ್ಬ ಕಾರ್ಮಿಕ ಕೇಳಿಸ್ಕೊಂಡ್ಬಿಟ್ಟಿದ್ದೆ, ಅಬ್ಬಾಸ್ ಅಂತ. ಅವನು ಇವತ್ತು ಈಗಲೂ ಇದ್ದಾನೆ ನನ್ನ ಜೊತೆ. ಅವನೊಂದು ಕಾರ್ಡ್ ಬರ್ದ ನನಗೆ, ನೀವು ಫ್ಯಾಕ್ಟ್ರಿ ಮಾಡಿದ್ರೆ ನಾನು ಬರ್ತೀನಿ, ಫ್ಯಾಕ್ಟ್ರಿ ಮಾಡ್ಬೇಕು, ಇಂಡಸ್ಟ್ರಿ ಮಾಡ್ಬೇಕು. ನನಗೆ ABCD ಗೊತ್ತಿಲ್ಲ. ಅವನು ಅಂತಿದ್ದಂಗೆ ನನಗೂ ಇಲ್ಲಿ ಬೀರು ಕೊರತೆ ಇತ್ತಲ್ಲ, ಮಾಡೇ ಬಿಡೋಣ ಅಂತ ಹೊರಟೆ. 77 ಜನವರಿ ತಿಂಗಳು 1ನೇ ತಾರೀಕು 2ನೇ ತಾರೀಕು ಇರ್ಬೋದು ಬಹುಶಃ. ಎಕ್ಸಿಬಿಷನ್ 15ನೇ ತಾರೀಕು ಮುಗಿಯೋದು. ಯಾಕೆ ಹೇಳಿದೆ ಅಂತ ಎಕ್ಸಿಬಿಷನ್ ಹೇಳ್ತೀನಿ. ಸ್ಟೇಜ್ಗಳು ಗೌರ್ಮೆಂಟ್ ಆಫೀಸ್, ಮಿಲಿಟರಿ ಇವೆಲ್ಲ ಕಟ್ತಾರೆ. ರಟ್ಟು ಶೀಟು ಇವೆಲ್ಲ ಕಟ್ತಾರೆ. ನನಗೆ ಶೆಡ್ ಬೇಕಲ್ಲ ಕಟ್ಟಕ್ಕೆ. ಅವ್ರು ಬಿಸಾಕ್ ಹೋಗ್ಬಿಡ್ತಾರ. ನಾನೇನ್ ಮಾಡಿದೆ, ಅವನು ಕರ್ಕೊಂಡ್ಬಂದೆ. ಪ್ರತಿಯೊಂದು ಅವನೇ ಮಾಡ್ದ, ನಂದೇನೂ ಇಲ್ಲ. ಬೆಂಗಳೂರಿಗೆ ಕರ್ಕೊಂಡು ಹೋಗೋನು. ಅಲ್ಲಿ ಒಂದು ಟಿಪ್ಪು ನಗರ್ ಅಂತ ಇದೆ, ಕಾರ್ಮಿಕರಿಗೆಲ್ಲ ಪರಿಚಯ ಮಾಡ್ಕೊಂಡು ಬೇಕಾದ್ರೂ 4-5 ಜನ ಲೇಬರ್ಸ್ಗಳನ್ನೆಲ್ಲ ಕರೆದು ಆ ಲೇಬರ್ ಜೊತೆ ನಾನು ಟೀ ಕುಡ್ಕೊಂಡು ಅಲ್ಲೇ ಮನಿಕೊಂಡಿದ್ದು. ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಹಾಸನಕ್ಕೆ ಬಂದ. ಮೊಹಮ್ಮದ್ ಅಬ್ಬಾಸ್ ಅಂತ ಆತ. ಅಷ್ಟೊತ್ತಿಗೆ ಇಲ್ಲಿ ಹಾಸನ್ ಡ್ರಗ್ ಹೌಸ್ ಅಂತ ಇದೆ, ಅವ್ರದ್ದು ಜಾಗ ಇತ್ತು KR ಮೇಲೆ. ಅವ್ರು ಬಾಡಿಗೆ ಕೊಟ್ಬಿಟ್ರು. ಅವ್ರದ್ದು ವುಡ್ ಇಂಡಸ್ಟ್ರಿ ಮುಚ್ಚಿತ್ತು. ಅವ್ರು ತಗೊಂಡಾಗ ಅನ್ಲೋಡ್ ಮಾಡಕ್ ಹೋದ್ರೆ ಅವರು ಇಲ್ಲ, ಈ ಏರಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ, ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಸೌಂಡ್ ಆಗುತ್ತಂತೆ ಅನ್ಬಿಡೋದು. ನಿಂತ ಜಾಗದಲ್ಲಿ ಇಂಡಸ್ಟ್ರಿ ಮಾಡಕ್ ಬಿಡ್ಲಿಲ್ಲ ಅವರು. ಮಾತು ಕೊಟ್ಟಿರೋರು ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ರು. ಲಾರಿ ಅಲ್ಲೇ ನಿಂತಿದೆ, ಸಾಮಾನು ಇಲ್ಲ ಹಾಕೋದು. ತಂದ್ಬಿಟ್ಟಿದೀನಿ ಮಿಷನ್ಗಳೆಲ್ಲ, ಲೇಬರ್ಸ್ ಕರ್ಕೊಂಡ್ಬಂದಿದ್ದೀನಿ. ಅಷ್ಟೊಳಗೆ ನಮ್ಮ ಅಣ್ಣ ನಮ್ಮ ತಾಯಿ ಕೇಳಿ ನಿಮ್ ಮಗ ಪಾಪರ್ ಬಿದ್ದೋಯ್ತಾನೆ ಅಂತ ಹೇಳ್ಬಿಟ್ಟಾರೆ. ಅಷ್ಟು ದುಡಿದಿದ್ರು. ಯಾಕೆಂದ್ರೆ ಕಾರ್ಮಿಕರು ಮೋಸ ಮಾಡ್ತಾರೆ ಎಂದ, ಕೆಲಸಗಾರರು ಕೈ ಕೊಡ್ತಾರೆ ಎಂದ. ಅದು ಗಿಲ್ಟಿ. ನಾವು ನೋಡೋ ದೃಷ್ಟಿ ಬಹಳ ಮುಖ್ಯ. ಕಾಂಪೌಂಡ್ ಇದೆ ಹುಣಸಿನಕೆರೆ, ಸ್ವಂತ ಮನೆ ನಮ್ಮ ತಾಯಿದು. ನಮ್ಮ ತಾಯಿಗೆ 40 ರೂಪಾಯಿ ಬಾಡಿಗೆ ಕೊಟ್ಟು ಆ ಕಾಂಪೌಂಡ್ ಒಳಗಡೆ ಒಂದು 30 ಅಡಿ 50 ಅಡಿ ಕಾಂಪೌಂಡ್ ಮನೆ ಮುಂದೆನೆ ತಗೊಂಡ ಮಿಷನ್ಗಳೆಲ್ಲ ಇನ್ಸ್ಟಾಲ್ ಮಾಡಿ ಶುರು ಮಾಡಿದಟ್ಟಿಗೆ ಬಿಸಿಲು ಮಳೆ ಕೆಲಸ ಮಾಡ್ಬೇಕಲ್ಲ. ಮೇಲೆ ಶೆಡ್ ಇಲ್ಲ, ಓಪನ್ ಮೈದಾನದಲ್ಲಿ ಮಾಡಿದ್ದ. ಆಗೇನ್ ಮಾಡಿದೆ, ನೆರಳು ಬೇಕಲ್ಲ, ಅಲ್ಲಿ ಓಡೋದೆ. ಫೋಟೋಗಳೆಲ್ಲ ಕೊಡ್ತೀನಿ ಬೇಕಾದ್ರೆ ನಿಮಗೆ. ಎಕ್ಸಿಬಿಷನ್ ಅಲ್ಲಿ 14ನೇ ತಾರೀಕು 12ನೇ ತಾರೀಕು ಕ್ಲೋಸ್ ಆಗೋ ದಿವಸ ಎಲ್ಲ ಹಂಗೆ ಹಾಳು ಬಿದ್ದಿರ್ತವೆ. ರೊಟ್ಟು, ತಗಡು, ಶೀಟು, ಪ್ಲೇವುಡ್ಗಳು ಎಲ್ಲ. ಅವನ್ನೆಲ್ಲ ತಗೊಂಡ್ಬಂದು ನೆರಳು ಮಾಡ್ಕೊಂಡೆ. ಅಲ್ಲೇ ಪ್ರೊಡಕ್ಷನ್ ಮಾಡ್ತಾವ. 4 ತಿಂಗಳ ಪ್ರೊಡಕ್ಷನ್ ಆಯ್ತು. ಅಲ್ಲಿ ಸ್ಕ್ರಾಪ್ ಬೀಳವು. ಆ ಸ್ಕ್ರಾಪ್ ನ ಕದಿಯಕ್ ಶುರು ಆಗ್ಬಿಟ್ರು. ಅಲ್ಲೂ ಕಳ್ತಾನ. ರಾತ್ರಿ ನಾನೇ ಮಲಗುವೆ ಇಂಡಸ್ಟ್ರಿಲಿ. ಓಪನ್ ಶೆಡ್, ಸ್ಕ್ರಾಪ್ ಕಬ್ಬಣ KG ಲೆಕ್ಕದರು ಈ ಕದಿಯಕ್ ಬಂದ್ಬಿಡೋರು. ಸರಿ, ಅದಕ್ಕೊಂದು ವೈರ್ ಕೊಟ್ಕೊಂಡು ಕರೆಂಟ್ ಕೊಟ್ಕೊಳ್ಳೋ. ಒಂದ್ ದಿವಸ ಬೇರೆ ಕದ್ದಲ್ಲಿ ಸಿಗಾಕೊಂಬಿಟ್ಟ. ನಮ್ಗೆ ತಿಳುವಳಿಕಿಲ್ಲ ನೋಡ್ರಿ ಏನೇನ್ ಮಾಡ್ತೀವಿ ಅನ್ನೋದಕ್ಕೆ. ಇದೆಲ್ಲ ಆ ಭಗವಂತ ಆಡಿಸ್ತಾನ ಅನಿಸ್ಬಿಟ್ಟು ಆ ಹುಡುಗನ ಹಿಡ್ಕೊಂಡ್ಬಿಟ್ಟೆ. ಅವ್ನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಗ ಅಂತೆ. ಅವ್ನಿಗೆ ಮರ ಕಟ್ಟಾಕ್ ಹೊಡೆದ್ಬಿಟ್ಟಿದೀನಿ. ಅಷ್ಟು ಸ್ಟ್ರಿಕ್ಟ್. ನಾನು ಒಂದು ಕಳ್ತನ ಮಾಡಿ ತಡ್ಕೊಳಲ್ಲ, ಸುಳ್ಳು ಹೇಳಿದ್ರೆ ತಡ್ಕೊಳಕ್ ಆಗಲ್ಲ, ಈಗಲೂ ಆಗಲ್ಲ. ಅದು ಮಳೆಗಾಲ ಬಂದೇ ಬಿಡ್ತು.
ಕಬ್ಬಣ ಶೀಟು ತುಪ್ಪ ಹಿಡಿತಾವೆ ಮಳೆ ಬಂದ್ರೆ. ಏನ್ ಮಾಡ್ಬೇಕು? ದುಡ್ಡು ಸಾಲ ಮಾಡಕ್ಕೆ ಹೆದರಿಕೆ. ನಮ್ಮ ತಾಯಿ ಸಿಕ್ಕಾಪಟ್ಟೆ ಬೀತಾರೆ. ಸಾಲ ಮಾಡೋದನ್ನ ಒಪ್ಪಲ್ಲ ಅವರು, ಬಡ್ಡಿ ಕಟ್ಟೋದನ್ನ ಒಪ್ಪಲ್ಲ. ನಮ್ಗೆ ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲ್ ಚಾಚು ಅಂತಾರೆ, ಚಿಕ್ಕದಾಗ ಚೊಕ್ಕವಾಗಿ ಮಾಡು ಅಂತಾರೆ. HS ಆಲ್ಸಿದ್ದಪ್ಪ ಅಂತ ಇದ್ರು. ಗಣಪತಿ ಪೆಂಡಾಲ್ದು ಶೀಟ್ಗಳಿದ್ವು ಹಳೆವು, ಅವರು ನಾನು ಮರೆಯಲ್ಲ. ಆಲ್ಸಿದ್ದಪ್ಪನವ್ರನ್ನ ಆ ಜಂಕ್ ಶೀಟ್ ಅನ್ನ ಕೊಟ್ರು, ಹಳೆವು ತೂತಾ ಇದಾವೆ. ಅದೇ ತಗೊಂಡೋಗಿ ಹಾಕೊಂಡೆ, ನೀರ್ ಸೋರಿದ್ರು ಪರಲ್ಲ, ಹೆಂಗ ಪ್ಯಾಚ್ ಮಾಡ್ಕೋಣ. ಆ ಶೀಟ್ ಹಾಕೊಂಡು ಓಪನ್ ಶೆಡ್ ಅಲ್ಲಿ ಮಳೆ ಸೋರ್ದಂಗೆ ತುಂಬಾ ತುಕ್ಕು ಹಿಡಿಯುತ್ತೆ ಮಳೆ ಬಂದ್ಬಿಟ್ರೆ. ಬೀರುಗಳು ಶೀಟ್ ಅಲ್ವಾ, ಅದು CR ಶೀಟ್ ಅಂತ ಸ್ಪೆಷಲ್ ಶೀಟ್. ಅದಕ್ಕೆ ಬೀರು ಚೆನ್ನಾಗಿ ಬರ್ತಾ ಇತ್ತು. ಶೀಟ್ಗಳಲ್ಲೂ ಕ್ವಾಲಿಟಿ ಬರ್ತವೆ, BP ಟಾರ್ ಡ್ರಮ್ಮಿಂಗ್ ಮಾಡ್ತಾರಲ್ಲ ಅವೆಲ್ಲ. ಅದು ಗಾಡ್ರೇಜ್ ಸೈಡ್ ಹೊಡಿಬೇಕು ಅನ್ನೋದಿತ್ತಲ್ಲ. ಚಂದನ್ ಅವ್ರ ಹೆಂಗ್ ಬೆಳೆದ್ರು ಅಂತ ಹಿಸ್ಟ್ರಿಗಳು ಓದ್ತಾ ಇದ್ದೆ, ರೋಲ್ ಮಾಡಲ್ ಹಿಸ್ಟ್ರಿಗಳನ್ನ ಓದ್ತಾ ಇದ್ದೆ ಆ ಕಾಲದಲ್ಲಿ, ಇಂಡಸ್ಟ್ರಿಯಲ್ ಹಿಸ್ಟ್ರಿಗಳ್ದ. ಅವು ಎಲ್ಲರೂ 0 ಇಂದಾನೇ ಬಂದಿರ್ತಾರೆ. ತುಂಬಾ ತಲೆ ಕೆಡ್ಸ್ಕೊಂಡಿಗೆ, ಹಣದ ಕಡೆ ನಿಗಾ ಇಲ್ಲ ನನ್ಗೆ. ಈಗ ದುಡಿಬೇಕು, ಜನರ ಸಮಾಜದಲ್ಲಿ ನಿಲ್ಬೇಕು. ನಾನು ಒಬ್ಬ 77ಕ್ಕೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಬಂತು. ಆಗ ಸಿಂಡಿಕೇಟ್ ಬ್ಯಾಂಕ್ ಅಲ್ಲೂ ಲೋನ್ ಕೊಟ್ಬಿಟ್ರು. ನಂಗೆ ಪುಷಪ್ ಆಯ್ತದು. ಯಾರೋ ಪುಣ್ಯಾತ್ಮರು ಅಲ್ಲೇ ಇತ್ತು ಸಿಂಡಿಕೇಟ್ ಬ್ಯಾಂಕ್, ವೆಂಕಟೇಶ್ವರ ಬಿಲ್ಡಿಂಗ್ ಅಲ್ಲ. ಪುಷಪ್ ಆಗಿ ಇಂಡಸ್ಟ್ರಿ ಇನ್ನೂ ಜೋಶಿಗೆ ಬಂತು. ಡಬಲ್ ಪ್ರಾಫಿಟ್ ಇಲ್ಲಿಂದಾನೆ, ಟ್ಯಾಕ್ಸ್ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಸ್ಟಮರ್ಗೆ ರೂಪಾಯಿ ಪ್ರಾಫಿಟ್. ಇವತ್ತಿನ ಯುವಕರಿಗೆ ಹೇಳ್ತೀನಿ, ದುಡ್ಡು ಬೇಡ ಅಂದ್ರೂ ಬರುತ್ತೆ. 77ಕ್ಕೆ ನಾನಲ್ಲ ಸ್ಕೂಟರ್ ಅಂಬಾಸಿಡರ್ ಕಾರಿ ಬಂದ್ಬಿಟ್ಟಿದ್ದೆ. ದಿನಕ್ಕೆ ಎಷ್ಟೋ ದುಡ್ಡು ಸೇವಿಂಗ್ಸ್ ಮಾಡ್ತಾ ಇದ್ದೆ. ಆಮೇಲೆ 78ಕ್ಕೆ ಫಿಯಟ್ ಕಾರು ಶೋರೂಮ್ ತಂದ್ಬಿಟ್ಟೆ. ಸಾಲ ಮಾಡ್ಲಿಲ್ಲ ಅಲ್ಲೂವ. ಆ ಕಾಲದಲ್ಲಿ ಕಾರ್ ತಗೊಂಡ್ರೆ ಸಾಲ ಮಾಡಿ ಒಂದು 5 ವರ್ಷ 6 ವರ್ಷ ಮಾರ್ಬಿಡೋರು. ನಾನು ಸಾಯೋವರೆಗೂ ಕಾರಲ್ಲಿ ಇಡಬೇಕು ಅಂತ ಶಬ್ದ ಮಾಡ್ಬಿಟ್ಟಿದ್ದೆ. ಬದುಕಿದ್ರೆ ಹಂಗೆ ಬದುಕ್ಬೇಕು, ಎವರ್ ಗ್ರೀನ್ ಆಗಿ ಬದುಕ್ಬೇಕು ಅಂತ. ಆಗಿನ ಕಾಲದಲ್ಲೇ ಹಠಾಚಲ ಅಂದ್ರೆ ನಾವು ಬದುಕ್ಬೇಕು. ಈ ದುಡ್ಡನ್ನ ವೆಂಕಟೇಶ್ವರದ ತಂದ್ವಿ ಹೊಸ ಕಾರು. ಪ್ರತಿ 5 ವರ್ಷಕ್ಕೆ ನಾನು ಡಬಲ್ ಇನ್ಕಮ್ ಬರಂಗ್ ಮಾಡ್ಕೊಬೇಕು. ಕಂಜೂಸ್ತಾನ ಇದ್ದೇ ಇತ್ತು. ಅಟ್ಟದ ನಮ್ಮ ತಾಯಿ ಬೈಯಕ್ ಶುರುವಾದ್ರು, ನೀ ಏನು ಇಷ್ಟೊಂದು ದುಡಿತೀಯ, ಒಂದು ಪೈಸಾ ಕೊಡಲ್ಲ ಮನೆಗೆ ಅಂತ. ಆಯ್ತು, ನಂದು ಊಟದ್ದು ತಗೊಳ್ರಿ, ವಾರಕ್ಕೆ 20 ರೂಪಾಯಿ ಅಂದೆ. ಇಂಡಸ್ಟ್ರಿ ಆದ್ಮೇಲೆ ನಾನು ಮದುವೆ ಆದೆ. ಆಗ ನನ್ಗೆ ಹೆಣ್ಣುಗಳು ಯಾರು ಕೊಡ್ತಾ ಇರ್ಲಿಲ್ಲ. ಎಷ್ಟನೇ ವಯಸ್ಸು? 27. ಸುಮಾರು ಹೆಣ್ಣುಗಳು ಬಂದು, ಒಳ್ಳೊಳ್ಳೆವೇ ಬಂದು, ಹುಡುಗಿನ ಮದುವೆ ಆಗ್ಬೇಕು ಅಂತ ಅಷ್ಟ ಮಾಡಿದೆ. ಓದಿಲ್ಲ ಅಂತ ಎಲ್ಲ ತಿರಸ್ಕಾರ ಮಾಡಿದ್ರು. ಅದು ಅವಮಾನ ಆಯ್ತು, ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ನಮ್ಮ ತಾಯಿನೇ ಏನ್ ಮಾಡಿದ್ದಾರೆ, ಎಲ್ಲ ಒಂದು ಹಳ್ಳಿಗೆ ಹೋಗಿದ್ದಾರೆ. ಆ ನಂಜುಂಡೇಶ್ವರ ಅಂತ ಗುಡ್ಡ ಇದೆಯಲ್ಲ, ಅಲ್ಲಿ ಗುಡ್ಡದ ಮೇಲೆ ಜಾತ್ರೆಗೆ ಹೋಗ್ಬಿಟ್ಟಿದ್ದಾರೆ. ಇದಾರಲ್ಲ ನಮ್ಮ ಮೇಡಮ್ KR ಅನುಸೂಯ ಅವ್ರನ್ನ ರಾತ್ರಿ ಹೊತ್ತು ನೋಡ್ಬಿಟ್ಟು, ನೋಡು ಈ ಹುಡುಗಿ ಚೆನ್ನಾಗಿದ್ದಾಳೆ ಕಳೋ, ಬಾರೋ ಮದುವೆ ಮಾಡ್ಕೊಳ್ಳೋ ಅಂತ ಅಂದ್ರು. ಅಷ್ಟ ದಿನ ಒಂದು 2-3 ಹುಡುಗಿಯರು ರಿಜೆಕ್ಟ್ ಮಾಡ್ಬಿಟ್ರು. ಅದು AVK ಕಾಲೇಜ್ ಲೆಕ್ಚರರ್ ಆಗಿದ್ರು ಅವರು. ಅವ್ನು ಓದಿಲ್ಲ, ಅವ್ನಿಗೆ ಯಾರು ಮದುವೆ ಆಯ್ತಾರೆ. ಅಷ್ಟ ದಿನ ನಾನು ಸೈಟು ತಗೊಂಡಿದ್ದೆ. ಯಾವನೂ ನಂಬ್ತಾ ಇಲ್ಲ ನಮ್ಮನ್ನ, ಬಡತನ. ಅದು ಒಂಥರ ಸ್ವಾಭಿಮಾನ ಆಗ್ಬಿಡ್ತು. ಅವತ್ತನ್ನು ಶಬ್ದ ಮಾಡಿದೆ, ನಾನು ಓದ್ದಾರನ್ನ ಕೆಲ್ಸಕ್ಕೆ ಇಟ್ಕೊಂತೇನೆ. ಸತ್ಯ ಆಯ್ತು, ಶಬ್ದ ಮಾಡ್ಬಿಟ್ಟೆ. ಕೆಲವರು ತಂಗಿ ಮದುವೆ ಆದ್ಮೇಲೆ ಆಗ್ಬೇಕು ಅಂತ ಅಂದ್ರು. ಮೋಸ ಮಾಡೋದಿದ್ರೆ ಯಾವತ್ತಿದ್ರು ಮಾಡ್ತಾನೆ, ಯಾವತ್ತಿದ್ರು ಮೋಸ ಮಾಡ್ತಾನೆ. ನಾನ್ ಮಾಡಲ್ಲ. ನನ್ ಬಟ್ಟೆ ಒಗೆಯರಿಲ್ಲ, ನಾನೇ ಒಕ್ಕೊಬೇಕಲ್ಲ. ಕೆರೆಗೆ ಹೋಗ್ಬೇಕು, ಅವಾಗೆಲ್ಲ ನನಗೊಬ್ರು ಜೊತೆಗೆ ಬೇಕು, ನನ್ ಸಹಾಯ ಮಾಡಕ್ಕೆ ಅಂತೆಲ್ಲ ಮದುವೆ ಮಾಡ್ಕೊಂಡೆ. ಆಮೇಲೆ ಅವಳು ಬಂದ್ ಸೇರಿದ ಮೇಲೆ ಅವಳಿಗೆ 20 ರೂಪಾಯಿ, ನಮ್ಮ ಅಮ್ಮಂಗೆ ಕೊಡಕ್ಕೆ 40 ರೂಪಾಯಿ ಕೊಟ್ಟೆ ತಿಂಗಳಿಗೆ. ಆಮೇಲೆ 25 ಜಾಸ್ತಿ ಮಾಡಿ 50 ಕೊಟ್ಟೆ. ಸ್ವಲ್ಪ ಬಿಸ್ನೆಸ್ ಥ್ರೈವ್ ಆಯ್ತು. ನನ್ನ ಅಂಗಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಚೆನ್ನಾಗಿ ಕಸ್ಟಮರ್ ದಿನಕ್ಕೆ 1,000 ರೂಪಾಯಿ ಪಿಗ್ಮೆ ಕಟ್ಟಂಗ ಆಗ್ಬಿಟ್ಟಿದ್ದೆ. ಆ ಕಾಲಕ್ಕೆ ಸೇವಿಂಗ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಉಳಿತಾಯದ ಬಡ್ಜೆಟ್ ಇವತ್ತು ನನ್ನ ಫ್ಯಾಮಿಲಿಲಿ, ನನ್ನ ನೌಕರರಿಗೆ, ನನ್ನ ಟೀಮ್ ಅಲ್ಲಿರೋ ಜನಕ್ಕೆಲ್ಲ ಹೇಳ್ತಾ ಇರ್ತೀನಿ, ನನ್ನ ಜೊತೆ ಇರೋರಿಗೆ. ₹1 ಬಂದ್ರೆ ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು, ಲೆಕ್ಕಾಚಾರದ ಜೀವನ. ಆಮೇಲೆ ಒಬ್ಬೊಬ್ಬರಾಗಿ ನನ್ನ ತಮ್ಮದಿರು ಜೊತೆಲಿ ಜಾಯಿನ್ ಆಗ್ತಾ ಬಂದ್ರು. ಟೀಮ್ ಸಿಕ್ತು, ತಂಡನ ಕಟ್ಟಿದೆ. ಆಗ ಮಾರ್ಕೆಟಿಂಗ್ ಜೋರಾಗಿತ್ತು. ಮಾರ್ಕೆಟಿಂಗ್ ಆದಾಗ ಪ್ರೊಡಕ್ಷನ್ ಜಾಸ್ತಿ ಆಯ್ತು. ಫಸ್ಟ್ ಮಾರ್ಕೆಟಿಂಗ್ ನಮ್ಮನ್ನ ಪ್ರೀತಿ ಮಾಡೋರು, ಗುಡ್ ವಿಲ್ ಬೆಳೀತು. ಉಷಾ ಅಂದ್ರೆ ಚಂದ್ರು, ಚಂದ್ರು ಅಂದ್ರೆ ಉಷಾ. ನನ್ನನ್ನ ನಾನು ತೊಡಸ್ಕೊಂಡ್ಬಿಟ್ಟಿದ್ದೆ ಅದ್ರೊಳಗೆ. ಕೂತ್ರೆ ನಿಂತ್ರೆ ಅಟ್ಟದ್ಗೆ ಯಾರೋ ಪುಣ್ಯಾತಮರು ಯಾರ ಮೇಲೆ ಆಟಕ್ಕೆ ಒಂದ್ ಸೈನ್ ಮಾಡಿಸ್ಬಿಟ್ರು ನನ್ನ ಕೈಲಿ. ಏನು ಒಂದು ಚುನಾವಣೆ ಬಂದ್ಬಿಟ್ಟಿತ್ತು, ಅದು ಎಲೆಕ್ಷನ್. ಸೊಸೈಟಿ ನಿಲ್ದೆ, ಅಲ್ಲೂ ಗೆದ್ಬಿಟ್ಟೆ. ಅದು ಹೆಂಗ್ ಗೆದ್ದೆ ಅಂತ ನಂಗೆ ಗೊತ್ತಿಲ್ಲ. ಕೌನ್ಸಿಲರ್ ನಿಲ್ಸ್ಬಿಟ್ರು. ಚುನಾವಣೆ ನಿಲ್ಸಿದ ತಕ್ಷಣ ಠೇವಣಿ ಬರುತ್ತಾ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಮೊಯ್ದ್ ಅಹಮದ್ ಅಂತ. ಅವನು ನಿಂತಿಯಾನೆ. ನೀನ್ ಹೆಂಗ್ ಗೆಲ್ತೀಯಪ್ಪ, ಇಲ್ಲ ನಾ 600 ಓಟಿಂದ ಸ್ಟಾರ್ಟ್ ಆಯ್ತೀನಿ ಇಂದ. ನನಗೆ ಗಾಂಧಿ ನೆನಪು ಬಂದ್ಬಿಡ್ತು. ಸರಿ, ಚುನಾವಣೆ ನಿಂತಾಯ್ತು. ನಮ್ ತಾಯಿ ಆಶೀರ್ವಾದ ಕೊಟ್ಟಿರೋದಕ್ಕೆ ನಿಂತೆ. ಪಟೇಲ್ರ ಮನೆದು ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತಲ್ಲ, ದೇವಸ್ಥಾನ ಮನೆಯವರು. ಆ ಏರಿಯಾದಲ್ಲಿ ಚುನಾವಣೆ ನಿಂತೆ. ಗಾಂಧಿನ ಸ್ವಲ್ಪ ಫಾಲೋ ಮಾಡಿದೆ. ಪ್ರತಿ ಬಡವ್ರ ಮನೆ ಇರ್ಲಿ, ಗೂಡಲ್ಲಿ ಟೀ ಕುಡಿತಿದ್ದೆ, ಕಾಫಿ ಕುಡಿತಿದ್ದೆ. ಮನೆಗೂ ಹೋಗುವೆ, ಎಲ್ಲರನ್ನ ಒಂದೇ ಆದ ಭಾವನೆಗಳು ಬಂತು. ಇವತ್ತು ಅವರೆಲ್ಲ ಬಂದ್ರೆ ದೇವ್ರ ಸಮಾನ ನೋಡ್ತೀನಿ. ನಾನು ದೇವಸ್ಥಾನಕ್ಕಿಂತ ಅವ್ರನ್ನೇ ನೋಡ್ತೀನಿ. ಡಬ್ಬ ಹೊಡೆದ್ರೆ ಕೋಳಿ 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 ಸೀಲು. ಯಾವ್ದೋ ಒಂದು ಹುಡುಗ ಅನ್ನೋನ್ ಪರ್ಸನ್ ಲೀಡಿಂಗ್ ಅಲ್ಲಿ ಬಂದ್ಬಿಟ್ಟೆ. ನನ್ನನ್ನು ನಾನೇ ನಂಬಿಲ್ಲ. ಚುನಾವಣೆ ಗೆದ್ದೇ ಬಿಟ್ಟಿದ್ದೀನಿ. ಆಮೇಲೆ ಗೆದ್ಮೇಲೆ ರಾಜಕೀಯ ಗೊತ್ತಿರ್ಲಿಲ್ಲ ನನ್ಗೆ. ವಸ್ತು ಸ್ಟ್ರೈಟ್ ಫೈಟ್ ವ್ಯಕ್ತಿ. ಸ್ವತಂತ್ರವಾಗಿ ನಾನು ಯಾರಿಗೆ ತೀರ್ಮಾನ ಮಾಡ್ಬೇಕು ಅವ್ರಿಗೆ ಮಾಡ್ತೀನಿ. ಆಗಲೇ ಜ್ವಾಲಣ್ಣ ಫೇಮಸ್ ಆಗಿದ್ರು. HB XL ಮೇಲೆ ಅವರು 52ನೇ ಇಸ್ವಿನಲ್ಲೇ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು ಹಾಸನದಲ್ಲಿ. ಸ್ವಲ್ಪ ಹೆಸರಿತ್ತು ಅವ್ರಿಗೆ ಆ ಕಾಲಕ್ಕೆ. ಇವತ್ತು ಅವ್ರನ್ನ HS ಕೃಷ್ಣಮೂರ್ತಿನ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಜ್ವಾಲಣ್ಣ ಏನಾರು ಗೈಡ್ ಮಾಡೋರು ನನಗೆ. 67
ಬಹುಶಃ ಅವ್ರು ಇಲ್ಲಿ MLA ಆಗಿದ್ರು. ಅವ್ರ ಮನೆಗೆ ಸ್ಕಾಲರ್ಶಿಪ್ಗೆ ಕೇಳಕ್ ಹೋಗಿದ್ದೆ 68ರಲ್ಲಿ ಡಿಪ್ಲೊಮಾ ಓದ್ಬೇಕಾರೆ. ಅವ್ರ ಮನೆ ಬಾಗ್ಲಲ್ಲಿ ನಿಂತಿದ್ದೀನಿ. ಅವ್ರ ಬಾಮ ಇದ್ದ ನನ್ನ ಜೊತೆ ಡಿಪ್ಲೊಮಾ ಓದ್ತಾ ಇದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅನ್ನಂಗ್ ಹೋಗ್ಬಿಟ್ಟಿದ್ರು. ಈಗ ಅವ್ರಿಗೆ ನಾ ಪಕ್ಕದಲ್ಲಿ ಪಲಿಗೆ ಹಾಕ್ಬಿಟ್ಟಿದ್ದೀನಿ. ನನ್ಗಿದು ಹೆಮ್ಮೆ, ಪ್ರೌಡ್ ಅಷ್ಟೇ. ಜಾಲಣ್ಣನ ಜೊತೆಗೆ ಇರೋದೇ ನನ್ಗೊಂದು ಹೆಮ್ಮೆ. ಏನೋ ಚಂದ್ರು ಅನ್ನೋರು ಚುರುಕಿರೋದು ನೋಡ್ರಿ. ಆಮೇಲೆ ಅವ್ರ ಪಾರ್ಟಿಗೆ ಸೇರಿದೆ. ಅವ್ರಿಗೆ ಗೆಲ್ಲಕ್ಕೆ ಟ್ರೈ ಮಾಡಿದೆ, ಸೋತ್ರು ಪಾಪ. ಅವರು ಸಾಫ್ಟ್ ಜನ, ಜ್ಞಾನಿ, ತುಂಬಾ ತಿಳುವಳಿಕೆ ಇದೆ. ಒಂದು ಪದ ಹೇಳೋಗಿದ್ರು ಸಾಯಕ್ ಮುಂಚೆ, ನಾನ್ ನಿನ್ ಕೆಲಸ ಮಾಡ್ಬೇಕಾಗಿತ್ತು, ನಾನು ತಪ್ಪು ಮಾಡಿದೆ ಈ ಊರಲ್ಲಿ, ರಾಜಕೀಯಕ್ಕೆ ಹೋಗಿ ಅಂದ್ರು. ಅದಕ್ಕಿಂತ ನಂಗೆ ಸರ್ಟಿಫಿಕೇಟ್ ಬೇಕಿಲ್ಲ. ಯಾಕೆಂದ್ರೆ ಸ್ಕೂಲ್ ಓಪನ್ ಮಾಡಿದ್ದೆ, ಆಗ ಸ್ಕೂಲ್ ಸ್ಟಾರ್ಟ್ ಆಗಿತ್ತು, ಹೆಸರು ಮಾಡಿತ್ತು. ಬಂದ್ಬಿಟ್ಟು ನಾನು ಈ ಕೆಲಸ ಮಾಡ್ಬೇಕಾಗಿತ್ತು, ಇದೆಲ್ಲ ಬರಬಾರ್ದಾಗಿತ್ತು ನನಗೆ ಹೇಳಿ ಒಂದು 15 ದಿವಸಕ್ಕೆ ಎಕ್ಸ್ಪೈರ್ ಆಗ್ಬಿಟ್ರು. ತುಂಬಾ ನೋವಾಯ್ತು. ಅವರು ಒಂದೊಂದು ಪದಗಳು ಇವತ್ತು ಬಳಸ್ತಾ ಇದ್ದೀನಿ. ನಾನು ಯಾರ ಕೇಳಿದ್ರೆ ಯಾವಾಗಲೂ ಜಾಲಣ್ಣನ ಬಗ್ಗೆನೇ ಮಾತಾಡ್ತಿರ್ತೀನಿ. ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ದಿವಸ ನಾನು ಹಿಂಗೆ ಮಾತಾಡ್ತಾ ಇದ್ದೆ, ಸೈಕಲ್ ಶಾಪು. ನೀನು ಕೌನ್ಸಿಲರ್ ಆಗಿ ಬಂದ್ಯಪ್ಪ, ಹಾಸನದಲ್ಲಿ ಎಷ್ಟು ಲೈಟ್ ಕಂಬ ಇದೆ ಹೇಳ್ತೀಯಾ ಅಂದ್ರು. ಎಷ್ಟು ಕಿಲೋಮೀಟರ್ ರೋಡ್ ಇದೆ, ಟಾರ್ ರೋಡ್ ಹೇಳ್ತೀಯಾ ಅಂದ್ರು. ಎಲ್ಲ ಕೌನ್ಸಿಲರ್ ಕೂತಿದೀವಿ. ಆ ಭಗವಂತ ನನ್ನ ಕೈಲಿ ಎಂತ ಮಾತಾಡಿಸ್ಬಿಟ್ಟ ಅಂದ್ರೆ, ಜಾಲಣ್ಣನ ಎದುರಿಗೆ ನನ್ನ ವರ್ಚಸ್ ಬೆಳೆಯಕ್ಕೆ. ಸರಿ ಜಾಲಣ್ಣನರೇ, ನಾನು ಈಗಿನ ಗೆದ್ದು ಬಂದಿದ್ದೀನಿ. ನಿಮ್ಮಂಗ್ ನಾನು 52ನೇ ಇಸ್ವಿನಲ್ಲೇ ಏನಾದ್ರು ಪ್ರೆಸಿಡೆಂಟ್ ಆಗಿದ್ರೆ ನಿಮ್ ತರ ನಾನೊಂದು ಚಾರ್ಟ್ ಮಾಡ್ಬಿಟ್ಟು ಇಷ್ಟಿಷ್ಟೇ ವರ್ಷದಲ್ಲಿ ಇಷ್ಟು ರೋಡ್ ಆಗಿದೆ, ಇಷ್ಟಿಷ್ಟೇ ಕಿಲೋಮೀಟರ್ ಆಗಿದೆ ಅಂತ ಚಾರ್ಟ್ ಆಗಿ ಇಡೀ ಹಾಸನದಲ್ಲಿರೋ ಜನ ಎಲ್ಲ ಓದ್ಕೊಳಂಗ್ ಮಾಡಿಡ್ತಿದ್ದೆ. ಪ್ರತಿ ವರ್ಷನೂ ಇಷ್ಟು ಲೈಟ್ ಕಂಬಂದ ನೀವು ಅಂತವೆಲ್ಲ ಮಾಡಿದ್ರೆ ನಾವು ಓದ್ಕೊಂಡ್ಬಂದು ಈಗ ಹೇಳ್ಬೋದು. ನೀವು ಇವ್ರ ಎದುರಿಗೆ ಅವಮಾನ ಮಾಡಕ್ ಕೇಳ್ತಿದ್ರಲ್ಲ ಪ್ರಶ್ನೆ. ನಾನು ಈಗ ಹೇಳಿ ನೀವೇ ಅಂದೆ. ಗೋಡ್ ನೀನ್ ಜೆ ಶೆಟ್ಟಿ ಕಾಳು ಅಂದ್ರು. ಹಂಗಂದ್ರೆ ಏನು ಒಂದೇ ಆ ಜೆ ಶೆಟ್ಟಿ ಖಾತೆ ಒಂದ್ ಶುರು ಮಾಡಿದ್ರು. ಅವ್ರು ಫೇಮಸ್ ಇಲ್ಲಿ ಜೆ ಶೆಟ್ಟಿ ಅಂದ್ರೆ ಡಬಲ್ ಶೆಟ್ಟಿ ಅವರು. ಈ ತರ ಸುಮಾರು ಗುಣಗಳು. ಆಮೇಲೆ ಜೊತೆಲಿರೋ ಕೌನ್ಸಿಲರ್ಗಳು ಪಾರ್ಟಿ ಬಿಟ್ಟು ಹೋಗ್ಬಿಡೋರು. ಅಧಿಕಾರ ಇರೋ ಕಡೆ, ಹಣ ಇರೋ ಕಡೆ, ಈ ತರ ಹೋಗ್ಬಿಡೋರು. ನಮ್ದು ವೀಕ್ ಆಗ್ಬಿಡೋದು. ಕೌನ್ಸಿಲರ್ 14 ಕೊಟ್ಟಿದ್ದವು 8 ಆಗ್ಬಿಟ್ಟು ನಾವೆಲ್ಲ ಕೂಗಾಡಕ್ಕೆ ಏನ್ ಹಿಂಗ್ ಹೋಯ್ತವ್ರೆ ಇವರೆಲ್ಲ ಅಂತ. ಅವ್ರು 20-22 ಆಗ್ಬಿಟ್ಟಿದ್ದಾರೆ ರೂಲಿಂಗ್ ಪಾರ್ಟಿಯವರು. ನನ್ನೇ ವಿರೋಧ ಪಕ್ಷದ ನಾಯಕ ಅಂತ ಹೆಸರಿಟ್ಬಿಟ್ರು. ಆಗ ಚಂದ್ರೇಗೌಡ ಅಂತ ನನಗೆ ಹೆಸರಿಟ್ಟಿದ್ರು. ತುಂಬಾ ಚೆನ್ನಾಗಿದೆ ಇದು ವಿಚಾರಗಳು. ಅವೆಲ್ಲ ಇವತ್ತು ಬಳಕೆ ಆಯ್ತಾ ಇದೆ, ನನ್ನ ಜೀವನಕ್ಕೆ ಅನುಭವ ಆಗಿದ್ದಾವೆ. ಆಮೇಲೆ ಮುನ್ಸಿಪಾಲಿಟಿಯಲ್ಲಿ ಸ್ವಲ್ಪ ಕೂಗಾಡ್ತಾ ಇದ್ದೆ, ಯಾರಿಗೂ ಹೆದರುತ್ತಿರ್ಲಿಲ್ಲ, ನ್ಯಾಯ ಅಷ್ಟೇ. ಅಷ್ಟೊತ್ತಿಗೆ ರೂಲಿಂಗ್ ಪಾರ್ಟಿ ಸ್ಟ್ರಾಂಗ್ ಆಗಿತ್ತು. ರೂಲಿಂಗ್ ಪಾರ್ಟಿ ಗೆದ್ದು ಅವರೆಲ್ಲ ಆಳ್ತಾ ಇದ್ರು, ಜೋರಾಗಿದ್ರು, ಫೇಮಸ್, ಒಳ್ಳೆ ಕೆಲಸ ಮಾಡೋಣ. ಆತರ ಪ್ರೆಸಿಡೆಂಟ್ ಇವತ್ತು ಬರಲ್ಲ. HS ಕೃಷ್ಣ ಮಾಡಿ ನಾನು ಅವ್ರ ಪಾರ್ಟಿಗೆ ಹೋಗ್ತಿದ್ದಾಗ ನನಗೆ ಏನೇನೋ ಮಾಡಿದ್ರು. ನಮ್ಮ ಸ್ಕೂಲಿನ ನಲ್ಲಿನೂ ಕಿತ್ತಾಕ್ಸಿದ್ರು. ನಲ್ಲಿ ಇರ್ಲಿಲ್ಲ ಅದಕ್ಕೆ ಸ್ಕೂಲ್, ಯುನೈಟೆಡ್ ಅಕಾಡೆಮಿಗೆ ಇವತ್ತು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ. ಕಿತ್ತಾಕಿದ್ರು. ಅದೇ ರೂಲಿಂಗ್ ಪಾರ್ಟಿಗೆ ಹೋಗಿಲ್ಲ ಅಂತ. ನನಗೂ ಆಟ, ಅದು ಅಲ್ಲೋ ಆಟ. ಇವತ್ತು 6 ಬೋರ್ವೆಲ್ ಇದಾವೆ ನನ್ನ ಹತ್ರ. ರೂಲಿಂಗ್ ಪಾರ್ಟಿ ಪವರ್ಫುಲ್ ಆಗ್ಬಿಡ್ತು. ಅಟ್ಟದ್ಗೆ HN ನಂಜೇಗೌಡರು MP ಆಗಿದ್ರು. ಅವ್ರನ್ನ ನೆನೆಸ್ಕೊಂತೀನಿ. ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಅವರು ನನ್ನನ್ನು ರೆಕಗ್ನೈಸ್ ಮಾಡಿ ನಮ್ಮ ಮನೆಗೆಲ್ಲ ಬರ್ತಾ ಹೋಗ್ತಾ ಇದ್ರು. ಇಲ್ಲೇ ರೊಟ್ಟಿ ತಿನ್ನೋ ಸ್ನೇಹ ಆಯ್ತು. ಪೊಲಿಟಿಕಲ್ ಸ್ಟ್ರಾಂಗ್ ಆಯ್ತಾ ಬಂದೆ ಸ್ವಲ್ಪ. HS ಕೃಷ್ಣಮೂರ್ತಿ ವೈಸ್ ಪ್ರೆಸಿಡೆಂಟ್ ರಾಜೀನಾಮೆ ಕೊಡ್ಬೇಕು ಅಂತ ಆದ್ರು, ಕೊಟ್ರು. ಅಲ್ಲಿ ಪಾರ್ಟಿ ಹೊಡೆದೋಯ್ತು. ರಾಜಕೀಯದವರು ಗುಂಪಾಗ್ಬಿಡ್ತು. ಸುಮ್ಮನೆ ಮನೇಲಿ ಇದೀನಿ. ಮಧ್ಯರಾತ್ರಿಲಿ ಒಂದ್ 4 ಕೌನ್ಸಿಲರ್ ಬಂದ್ರು. ನನ್ನ ಟರ್ನಿಂಗ್ ಪಾಯಿಂಟ್ಸ್ ಇವೆಲ್ಲ. ಪುಟ್ಟರಾಜು, ನರಸಿಂಹಮೂರ್ತಿ, CM ಪಾಲಾಕ್ಷ, ಅಬ್ದುಲ್ ರಶೀದ್ ಮಧ್ಯರಾತ್ರಿ ಬಂದ್ರು. ನನಗೆ ಗಾಬರಿ. ನೀನು ಸ್ವಲ್ಪ ಜೋರಿದ್ಯಾ, ಎಲೆಕ್ಷನ್ ನಿಲ್ಬೇಕಾಗತ್ತೆ, ವೈಸ್ ಪ್ರೆಸಿಡೆಂಟ್ಗೆ ನಿಲ್ತೀಯಾ ಅಂತ ಕೇಳಿದ್ರು. ನಿಲ್ತೀನಿ ಅಂತ. ಸರಿ, ಹಂಗ ನಾಳೆ ಮೀಟಿಂಗ್ ಕರೆಯೋಣ ಅಂತ ಮೀಟಿಂಗ್ ಕರ್ ಸೇರಿಸಿದ್ರೆ ಎಲ್ಲಾರು ನಾನಾಯ್ತೀನಿ ಯಾರು ಬೇಕಾದ್ರೆ ಆಗಿ ನನಗೆ ಬೇಡ ಅಂತೆ. ವಿರೋಧ ಪಕ್ಷ ಅಂದ್ರೆ ವಿರೋಧ ಪಕ್ಷನೇ. ತುಂಬಾ ಕೂಗಾಡಿವೆ, ಹೆದರುತ್ತಿರ್ಲಿಲ್ಲ ಯಾವನ್ಗೂ. ನನಗೆ ನಗರಸಭೆ ಹಾಳಾಗಿ ಇಷ್ಟ ಇಲ್ಲ. ಬಂದು ಹೊಸ್ತು ಹುಡುಗ, ಆ ರಕ್ತ ಬಿಸಿ ಇವತ್ತು ಗೊತ್ತಾಗುತ್ತವೆಲ್ಲ. ಸರಿ, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ CM ಚಂದ್ರಶೇಖರ್ ಅಂತ ಕೊನೆಗೆ ಎನ್ಯಾಮಿನಿಸಾಗಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು, ಇವನು ನಿಂತ್ರೆ ಫೈಟ್ ಕೊಡ್ತಾನೆ, ಯಾರ ಕೈಲೂ ಆಗಲ್ಲ ಅಂತ. ಅಲ್ಲಿ ನರಸಿಂಹಮೂರ್ತಿ ಅಂತ ಲಾರಿ ಇದ್ರು. ಇವನು ಕೃಷ್ಣಮೂರ್ತಿ ಮೇಲೆ ನಿಂತ್ರೆ ಲಾರಿಗೆ ಮೊಟ್ಟೆ ಕೊಟ್ಟಂಗೆ ಇದ್ರು. ಮೊಟ್ಟೆಯಲ್ಲಿ ಲಾರಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಕ್ಕಾಗಲ್ಲ ಪದನೇ. ಈ ಪದ ಇಟ್ಬಿಟ್ರು. ನಾನು ಸವಾಲಾಗಿ ಸ್ವೀಕಾರ ಮಾಡಿದೆ. ಹಟ್ಟದ್ಗೊಂದು 20-22 ಕೌನ್ಸಿಲರ್ ಆ ಪಾರ್ಟಿ ಬಿಟ್ಟು ನನ್ನ ಹತ್ರ ಬಂದ್ಬಿಟ್ರು. ಇನ್ ಪ್ರೆಸಿಡೆಂಟ್ ಆಗೋ ಮಟ್ಟಿಗೆ ಹೋಗ್ಬಿಟ್ಟು ನಾ ಪ್ರೆಸಿಡೆಂಟೇ ಲೆಕ್ಕ ಹೆಚ್ಚಕೊಂಡ್ವೆ. ಅದೇನು ಅಂತ ನನಗೆ ಗೊತ್ತಿಲ್ಲ. ಈ ಹುಡುಗ ಇವನೇ ಸರಿ ಇವ್ರಿಗೆ ಅಂದ್ರೆ ರಿಯಲ್ ವಿರೋಧ ಪಕ್ಷ ಇದ್ನಲ್ಲ, ಬಂದ್ಬಿಟ್ರು. ಅಟ್ಟದಕ್ಕೆ ಕೋರ್ಟ್ ಸ್ಟೇ ತಂದ್ಬಿಟ್ರು. ಆಮೇಲೆ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಆಯ್ತು. ನಾನೇ ಹೋಗಿ ವೇಕೆಂಟ್ ಮಾಡಿಸ್ದೆ. ಬಂದೆ, ಚುನಾವಣೆಗೆ ನಿಂತೆ. ಎಲ್ಲ ನಿಲ್ಸಿದ್ರು. ಗೆಲ್ತೀಯನೋ ಅಂದ್ರು. ಜಾಲಣ್ಣಯ್ಯ, ನಿಮ್ಮದು ಓಟ್ ಗ್ಯಾರಂಟಿ ಇದೆಯಾ ಅಂದೆ. ಫಸ್ಟ್ ನಮ್ಮ HP ಜಾಲಣ್ಣಗೆ ಚೈನ್ ಹಾಕ್ಬೇಕು ಕೊಳಿಗೆ ಅಂದೆ. ಅಲ್ಲಿ ಅವ್ರ ಕಡೆ ಕೌನ್ಸಿಲರ್ಗೆ ಅಲ್ಲೊಬ್ಬ ನಿಂತಿದ್ದ. ಅಲ್ಲಿ ಬನ್ನಿ ನೋಡಿ, ಇಲ್ಲಿ ಅವ್ನ ಕೊಳಿಗೆ ಚೈನ್ ಹಾಕ್ ಬಂದೀನಿ ಅಂದೆ. ಹಿಂಗೆ ಇದೇ ತರ ಮಾತಾಡ್ತಾ ಇದ್ದೀನಿ ನನಗ. ಆಮೇಲೆ ವೈಸ್ ಪ್ರೆಸಿಡೆಂಟ್ ಎದುರುಗಡೆ ನಿಂತೆ ನನಗೆ, ನಿನ್ಗೆ ಕೃಷ್ಣಮೂರ್ತಿ ಸಿಟ್ಟು, ಈ ಮನೆ ಮಾರದಲ್ಲಿ ನಾನು ಗೆಲ್ತೀನಿ ಅಂತ. ಅವನು ರಾಜಿ ಮಾಡ್ಕೊಳಕ್ ಎಲ್ಲ ಟ್ರೈ ಮಾಡಿದ್ರು ನನ್ನ ಜೊತೆ. ಆಮೇಲೆ ವೈಸ್ ಪ್ರೆಸಿಡೆಂಟ್ ಮಾಡು, ನೀನು ಫ್ರೀ ಬಿಡ್ತೀನಿ ರಾಜಿ. ಎಲೆಕ್ಷನ್ ಮಾತ್ರ ನಿಲ್ಕೊಡ್ದು. ಇದೆಲ್ಲ ಮನೆ ಹಾಳಾಗತ್ತೆ, ನಿನ್ ಮನೇನೂ ಹಾಳಾಗತ್ತೆ, ನನ್ ಮನೇನೂ ಹಾಳಾಗತ್ತೆ. ಈ ತರ ಬೇಡ ಚುನಾವಣೆ, ಊರಿನ ಕೆಲಸ ಮಾಡೋಣ ಅಂತ ರಾಜಿನಲ್ಲಿ ಮಾತಾಡ್ದೆ. ಅವ್ರು ಒಪ್ಲಿಲ್ಲ.
ನಾನು ಇವಕ್ಕೆಲ್ಲ ಬಗ್ಗಲ್ಲ, ಬೇಡ ನಂಗೆ ಇಲ್ದಿರೋ ಪರಲ್ಲ, ನಾನು ನಿನ್ ಸೋಲಿಸ್ತೀನಿ ಇನ್ನು ಅದೇನು ಅಂತ ಗೊತ್ತಿಲ್ಲ. ಅಟ್ಟದಿ ಮತ್ತೆ ಎಳ್ಕೊಂಡು ಹೋಗ್ಬಿಟ್ಟಿದ್ರು ಕೌನ್ಸಿಲರ್ಗಳು. ನಾನು ಎಡಗೈ ಬಲಗೈ ಎಲ್ಲಾರು 14-13 ಆಗಿತ್ತು ನಮ್ ಮತ್ತೆ 16 ಆಗ್ಬೇಕು ಗೆಲ್ಲಕ್ಕೆ. ಆಮೇಲೆ ಕರ್ಕೊಂಡೋದ್ರು. ನಾನು ಸ್ವಲ್ಪ ತಂತ್ರಗಾರಿಕೆಗಳನ್ನ ಮಾಡಿದೆ ಆಗ ಜಲನೇಂದ್ರ ಸಹಾಯದಿಂದ. ಚುನಾವಣೆಗಳು ಹತ್ರ ಬಂದೇ ಬಿಡ್ತು. ಕೊನೆಗೆ ನಾನು ಏನೋ ಒಂದ್ ಮಾಡಿ ಬೆಂಗಳೂರಿಗೆ ಹೋಗಿ ಯಾರೋ ಒಬ್ಬರು, ನಾನು ಹೆಸರು ಇವತ್ತು ಹೇಳಂಗಿಲ್ಲ, ಅದ ಪಾದ ಮುಟ್ಟಿ ಪೂಜೆ ಮಾಡಿ ಅವರು ನಾವು ಪಾರ್ಟಿಗೆ ಬರಕ್ಕಾಗಲ್ಲ, ನನಗೆ ಹಿಂಸೆ ಕೊಡ್ತಾರೆ, ಅಲ್ಲೇ ಇದ್ದು ನಿನ್ಗೆ ಓಟ್ ಹಾಕ್ತೀನಿ ಅಂದ್ರು. ಆತರ 2-3 ಜನ. ನೀನ್ ಗೆಲ್ಬೇಕು, ಆಸೆ ಇದೆ ನಮ್ಗೆ, ಇಲ್ಲಿ ರೌಡಿಸಮ್ ಆಗಲ್ಲ, ಅಲ್ಲೇ ಇರ್ತೀವಿ, ನೀವ್ ಏನ್ ಎದುರುಬೇಡಿ ಹೋಗಿ ಅಂದ್ಬಿಟ್ರು. ಮಾತು ಕೊಟ್ಬಿಟ್ರು. ಈ ಕಡೆ ನಂಬ್ತಾ ಇಲ್ಲ, ನೀವ್ ಗೆಲ್ಲಲ್ಲ ಅಂತ. 14 ಓಟು, ನೀವು ಸುಮ್ಮನಿದ್ ಬಿಡಿ ನೀವೇ ಇವ್ರಿಗೆಲ್ಲ. ಆಮೇಲೆ ಎಲೆಕ್ಷನ್ಗೆ ಆಂಜನೇಯ ದೇವಸ್ಥಾನದಿಂದ ಓದು, ಇದು ತುಂಬಾ ಮಾರ್ಮಿಕವಾದ ವಿಚಾರ. ಲಂಕೇಶ್ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ, ದೊಡ್ಡದು ಊರಿಂದು ರಾಜಕೀಯ ಎಲ್ಲ ಕಾರಲ್ಲಿ ಬಂದು ಅವರು ಮೆರವಣಿಗೆಗೆ ಜೀಪು ಗೀಪು ಗೆಲ್ತೀವಿ ಅಂತ ಬಂದ್ಬಿಟ್ಟಿದ್ದಾರೆ. ನಾನು ಏನ್ ಮಾಡಿದೀನಿ ಅಂತ ಯಾರಿಗೂ ಹೇಳಿಲ್ಲ. ಸೀದಾ ಬಂದ್ರು, ಚುನಾವಣೆ ಒಳಕ್ ಹೋದ್ರು, DC-ನವರಿದ್ರು. ನಾನು ಅಲ್ಲಿವರೆಗೂ ಗಡ್ಡ ಬಿಟ್ಕೊಂಡಿದ್ದೆ. ಅವತ್ ಶೇವಿಂಗ್ ಮಾಡಿ ಒಂದು ಸಫಾರಿ ಹೊಲಿಸಿದೆ. ಯಾಕಂದ್ರೆ ಎದುರುಗಡೆ ಪಾರ್ಟಿ ನಂಗೆ ಓಟ್ ಹಾಕ್ಬೇಕಲ್ಲ. ಸಪ್ಪೆ ಮಕ್ಕ ಸೋಲೋನು ಅಂತ ಅತ್ತಾಗೆ ಹಾಕ್ಬಿಡ್ತಾರೆ. ಸುಮ್ಮನೆ ಹೋದೆ, ಹಿಂಗ್ ಕೂತೆ ನಗಾಡ್ದೆ. ಅವ್ರನ್ನ ನೋಡಿ ಮುಖನ, ಅವ್ರಿಗೆ ಗೊತ್ತೇ ಇಲ್ಲ. ಚುನಾವಣೆ ಒಂದಾಯ್ತು, 1, 2, 3, 11 ಹಿಂಗ್ ಬರ್ತಾ ಇತ್ತು. ನಾನ್ ನೋಡಿದ್ರೆ ನಾನೇ ಗೆದ್ದಿದ್ದೀನಿ. ಡಬ್ಬು ಯಾರು ಓಟ್ ಹಾಕಿದ್ರೆ ಗೊತ್ತಿಲ್ಲ, ಜಗಳ ಹತ್ಕೊಂಡ್ಬಿಡ್ತಲ್ಲಿ ಯಾರು ಓಟ್ ಹಾಕಿದಾರೆ ಅಂತ. ಮತ್ತೆ DC-ಗೆ ಅಪೀಲ್ ಮಾಡಕ್ ಹೋದ್ರು. ನಾವು 17 ಜನ ಒಟ್ಟಿಗಿದ್ದೀವಿ, ಅದ್ ಹೆಂಗ್ ಗೆದ್ರು, ಅವ್ರು ಸುಳ್ಳು ಇದ್ರು, ಮೋಸ ಇದೆ, ಇನ್ನೊಂದು ರೀಕೊಂಡು ಅವ್ರು ಮಾಡಲ್ಲ ಅಂದ್ರು. ನಾನು ವೈಸ್ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡಿದ್ರು. ಯಾವ್ದಕ್ಕೂ ಬೇಡದ ಹುಡುಗ ಚೇಂಬರ್ ಒಳಗೆ ಹೋಗಿ HS ಕೃಷ್ಣಮೂರ್ತಿ ಎದುರುಗಡೆ ಹಾಸನ್ ಸೆಕೆಂಡ್ ಸಿಟಿಜನ್ ಅನ್ನೋದು ಪದ ಬಂತು. ಅದ್ ಬಂದಿದ್ದು ನನ್ಗೆ ಒಂಟಾರು ಸಿಕ್ತು. ಬಿಸ್ನೆಸ್ಗೆ, ವ್ಯಾಪಾರಕ್ಕೆ ಊರಿನಲ್ಲಿ ನಂದೇ ಆದ ಒಂದು ವರ್ಚಸ್ ಬೆಳೀತು. ವ್ಯಾಪಾರನು 1 to ಡಬಲ್ ಏನೋ ತ್ರಿಬಲ್ 1 ಪೈಸಾ ಕೊಡ್ಬೇಡ ಯಾರಿಗೂ ಆಫೀಸರ್ಸ್ಗೆ, ಇಷ್ಟು ಬೀರು ಬೇಕು ಕಳಿಸು ಅನ್ನೋರು. ನಾರಾಯಣ ಒಂದು ಪದ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ. ಅದೆಷ್ಟೋ ಫರ್ನಿಚರ್ ಆರ್ಡರ್ ಕೊಟ್ರು. ಇಂಜಿನಿಯರಿಂಗ್ ಕಾಲೇಜ್ 100 ಮೇಲೆ ಆರ್ಡರ್. ಹಾಸನಲ್ಲಿ ನಾನೇ ಫೇಮಸ್ ಆಗ ಉಷಾ. ಆಮೇಲೆ ಬಿಸ್ನೆಸ್ ಡೆವಲಪ್ ಆಗ್ಬಿಡ್ತು. ನಾನು ಇಲ್ಲಿ ಬೇರೆ ಹಿಂಗ ಆಗ್ಬಿಟ್ನಲ್ಲ, ಪ್ರಾಮಾಣಿಕವಾಗಿ ಗೆದ್ಬಿಟ್ನಲ್ಲ. ತರ ನೇಮ್ ಬಂತು, ಗುಡ್ ವಿಲ್ ಬೆಳೀತು. ಅದನ್ನ ಸರಿಯಾಗಿ ಬೆಳೆಸ್ಕೊಂಡೆ. ಸಿಕ್ಕಿದ ಜನನೆಲ್ಲ ಒಳ್ಳೆಯವ್ರನ್ನೆಲ್ಲ ಬೆಳೆಸ್ಕೊಂಡೆ. ಇದು ದೇವ್ರು ಕಳ್ಸಿದ್ರದೋ ಏನೋ ಗೊತ್ತಿಲ್ಲ, ಒಳ್ಳೊಳ್ಳೆ ಜನಗಳೆಲ್ಲ ನನ್ನ ಪ್ರೀತಿ ಮಾಡ್ಬಿಟ್ರು. ವ್ಯಾಪಾರನೂ ವೃದ್ಧಿ ಆಯ್ತಾ ಬಂತು. ಸ್ಕೌಟ್ ಕಮಿಷನರ್ ಅಂತ ಮಾಡಿದ್ರು. ಸ್ಕೂಲ್ 1980ಕ್ಕೆ ಈ ಮಧ್ಯದಲ್ಲಿ ಆಯ್ತು. ಆ 82ನೇ ಇಸ್ವಿಲಿ ವೈಸ್ ಪ್ರೆಸಿಡೆಂಟ್ ಆದ್ಮೇಲೆ ನಂಗೆ ಒಂದು ವರ್ಚಸ್ ಬೆಳೀತು. ನಂಗೆ ನಂಜೇಗೌಡರ ಜೊತೆ ಇರ್ತಿದ್ದಲ್ಲ, ಆಗ ಗುಂಡೂರಾವು ನಂಜೇಗೌಡರ ಮನೆಗೆ ಬರೋರು. ಅರ್ಥ ಆಯ್ತಲ್ಲ. ಇಲ್ಲಿ ಒಂದು ಸ್ಕೂಲ್ ಮಾಡ್ಬೇಕು ಅಂತ ನಮ್ದೊಂದು ಸಿಂಡಿಕೇಟ್ ಇತ್ತು. ಅರ್ಜಿ ಹಾಕಿದ್ರು, ಅದು ಬರ್ಲಿಲ್ಲ ಪರ್ಮಿಷನ್. ಪೇಪರ್ ಅಲ್ಲೂ ಬಂದ್ಬಿಡ್ತು ಅನಾಧಿಕೃತ ಶಾಲೆ ಅಂತ. ಶಾಲೆದು ಈಗ ಪ್ರಾರಂಭ ಆಗುತ್ತೆ 2ನೇ ಅಂತ. ಅಲ್ಲಿವರೆಗೂ ನಾನು ಈ ತರ ಬಂದೆ ಮೇಲಕ್ಕೆ. ಸರಳವಾದ ಜೀವನ, ಮನೆ ಸ್ವಂತ ಆಗಿದೆ, ಹೆಚ್ಚಿಗೆ ದುಡಿಬೇಕು ಅನ್ನೋ ಆಸಿಲ್ಲ. ಅಷ್ಟೊಳಗೆ ಎಕ್ಸೆಸ್ ಸ್ವಲ್ಪ ಇನ್ಕಮ್ ಬಂದ್ಬಿಟ್ಟಿದೆ. ಆ ಕಾಲದಲ್ಲಿ ನಾನು ಸಿನಿಮಾ ಥಿಯೇಟರ್ ಕಟ್ಟಬೇಕು ಅನ್ನೋದೊಂದು ಹುಚ್ಚಿಡ್ಕೊಂಡಿದ್ದೆ. BSNL ಅಂತ ಒಂದು ಜಾಗ ಇದೆಯಲ್ಲ, ಆ ಕೃಷ್ಣ ಹೋಟ್ಲ್ ಎದುರುಗಡೆ ಆ ಜಾಗ, ಅದು ಬಹುಶಃ ಎಲ್ಲರಿಗೂ ಗೊತ್ತದು. ಅದನ್ನ ಹರಾಜಲ್ಲಿ ನಾನು ಕೂಗ್ಬಿಟ್ಟೆ ಗೊತ್ತಿಲ್ದಲೆ, ಕ್ಯಾನ್ಸಲ್ ಮಾಡ್ಬಿಟ್ರು. ತುಂಬಾ ನೋವಾಗ್ಬಿಡ್ತು. ಮತ್ತೊಂದ್ಸರಿ ಆಕ್ಷನ್ ಗೆಟ್ರು. ಮತ್ತೆ ನನಗೆ ಆಯ್ತು. ಆಮೇಲೆ ಥಿಯೇಟರ್ ಆದ್ಮೇಲೆ ಸ್ಕೂಲು ಬಂತು. ನನ್ನ ಮಕ್ಕಳು ಅಷ್ಟೊಂದು ಹುಟ್ಟಿದ್ರು. 2 ವರ್ಷ 3 ವರ್ಷ 5 ವರ್ಷ ಅವರೇ ಬೇಬಿ ಸಿಟ್ಟಿಂಗು, LKG ಸೆಕೆಂಡ್ ಎಲ್ಲ ಒಂದು 40-50 ಮಕ್ಕಳಿದ್ರು. ಆಗ ನಮ್ಮ ಹಾಸನ್ KR ಇರೋ ಜನಗಳೆಲ್ಲ ಬಂದು ಸೇರ್ಸರು. ವೇಣುಗೋಪಾಲ್ನೇ ಪ್ರೆಸಿಡೆಂಟ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡಿದ್ರು. ಡಾಕ್ಟರ್ ವೇಣುಗೋಪಾಲ್ ಅಂತ ಇದ್ರು. ಅವ್ರು ಬೆಂಗಳೂರು ಸೆಟ್ಲ್ ಆಗ್ಬಿಟ್ರು 1 ವರ್ಷಕ್ಕೆ. ಆಮೇಲೆ ಪರ್ಮಿಷನ್ ಬಂದಿರ್ಲಿಲ್ಲ ಸ್ಕೂಲು. ಪೇಪರ್ ಎಲ್ಲ ಯಾವಾಗ ಅನಾಧಿಕೃತ ಶಾಲೆ ಅಂತ ಬಂದು, ಸರಿ ನಮಗೂ ಒಂಥರ ಸವಾಲಾಗಿ ಬರುತ್ತದಲ್ಲ, ಎಲ್ಲರೂ ನಿಮ್ಗೂ ಇರುತ್ತೆ, ಮನುಷ್ಯರಿಗೆ ಇರುತ್ತದು. ಸರಿ, ನಾನು ಗುಂಡೂರಾವ್ ಜೊತೆ ಟಚ್ ಇಟ್ಕೊಂಡಿದ್ದೆ. SM ಕೃಷ್ಣ, ಗುಂಡೂರಾವು ಆ ಕಾಲದಲ್ಲಿ ಅವರೆಲ್ಲ ನನ್ನ ಚೆನ್ನಾಗಿ ಮಾತಾಡ್ಸೋರು. ಮನೆಗೆ ಹೋಗುವೆ, ಊಟ ಬಡಿಸ್ತಾ ಇದ್ದೆ. ಒಂಥರ ಹುಡುಗ. ನಂಜೇಗೌಡರು ಮಲ್ಲಿದ್ದಾಗ ನಾಗಮ್ಮ ಕೇಶಮೂರ್ತಿ ಅವರು ವಿಧಾನಸೌಧಕ್ಕೆ ಹೋದೆ. ಅದೆಲ್ಲ ಅವಾಗಲೇ ವಿಧಾನಸೌಧ ನೋಡಿದ್ದು ನಾನು. ನೋಡಿ ಇವೆಲ್ಲ ಪವರ್ ಹೆಂಗ್ ಸಿಗುತ್ತೆ. ಇವತ್ತು ಹೋಗಲ್ವೇನೋ, ಅವತ್ತು ಹೋಯ್ತಿದ್ದೆ ವೈಸ್ ಪ್ರೆಸಿಡೆಂಟ್. ಒಳಗ್ ಹೋದೆ, ದೇವ್ರು ಇದ್ದಂಗೆ. ಕರಪ್ಷನ್ ಅನ್ನೋದೇ ಗೊತ್ತಿಲ್ವೇನೋ. ಹಿಂಗ್ ಹೇಳಿದೆ, ಗುಂಡೂರಾವ್ ಹೇಳಿದಾರೆ, ಪರ್ಮಿಷನ್ ಬಂದೇ ಬಿಡ್ತು ವಿತೌಟ್ ಪೈ. ತುಂಬಾ ಸಂತೋಷ ಪಟ್ಟೆ. ಸ್ಕೂಲು ಸ್ಟಾರ್ಟ್ ಆಗಿತ್ತು. ಅಟ್ಟಲ್ಲಿ ನನ್ನ ಮಗಳು ಇದ್ರು. ಆಮೇಲೆ ಸ್ಕೂಲ್ ಟೀಚರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆ ಪ್ರೊಫೆಷನ್ ಬಗ್ಗೆನೇ ಗೊತ್ತಿಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬ ಅವ್ರ ಮನೆಗೆ ಹೋಗ್ಬರೋಣ, ನಾನು ಅವಳು ಇಂಗ್ಲಿಷ್ ಮಾತಾಡ್ತಾಳೆ ಅಂತ, ಇದೇನು ಟೀಚರ್ಗಳೆಲ್ಲ ಮನೆ ಬಗ್ಲಿಗೆ ಹೋಗಿ ಕರೀತಾರ ಅಂತ. ಯಾಕಂದ್ರೆ ನನ್ನ ಕಾರ್ಮಿಕರು ಎಲ್ಲ ಬಂದಿರೋದು ಫ್ಯಾಕ್ಟ್ರಿಲಿ. ಅವರಾಗೆ ಬಂದು ನಾನು ಪ್ರೀತಿ ಕೊಟ್ಟು ಸ್ಟಿಲ್ 50 years ಅವರಿದ್ದಾರೆ ನನ್ನ ಜೊತೆ ಇದಾರೆ. ಈಗ ಅಲ್ಲಿ ಆ ಪ್ರೀತಿ ಕೊಟ್ಟಾಗ ಅವ್ರು ಪ್ರೀತಿ ಕೇಳ್ತಾರೆ, ಏನು ಕೇಳಲ್ಲ, ಅವ್ರು ನೆಮ್ಮದಿ ಕೇಳ್ತಾರೆ. ಆ ತರ ಈ ಟೀಚರ್ಗಳ ಮನೆಗೆ ಹೋಗಿ ಕರೆಯೋಣ ಅನ್ನೋರು. ನೋಡಿ, ಇದೇ ಅನುಭವಗಳು ಜೀವನದಲ್ಲಿ. ಒಂದು ಶಾಲೆ ಕಟ್ಟಕ್ಕೆ ಈ ತರ ಎಲ್ಲ ಟೀಚರ್ ಮನೆಗೆ ಹೋಗಿ ಕರೀತಾರೆ. ಅದೇ ಪರ್ಪಸ್ಗಾಗಿ ಇವತ್ತಿನವರೆಗೂ ಈ ಶಾಲೆಯಲ್ಲಿ ಒಂದು ಪೇಪರ್ ಅಲ್ಲಿ ವಾಂಟೆಡ್ ಟೀಚರ್ ಹಾಕಿಲ್ಲ, ಹಾಕೋದೂ ಇಲ್ಲ. ಇರೋ ಟೀಚರ್ ಅಲ್ಲೇ ತಾಯ್ತನ ಕೂಡ. ನಾವು ಹುಟ್ಟಬೇಕಾದ್ರೆ ಮಕ್ಳು ಹೆಂಗ್ ಹುಡ್ತಾರೋ, ತಾಯಿ ಯಾರೇ ಆಗಿರ್ಲಿ, ಅವಳು ಓದಿರ ಅನಕ್ಷರಸ್ಥ ಆಗಿರ್ಲಿ, ಓದಿರ್ಲಿ, ತಾಯಿ ತನ್ನ ಮಕ್ಕಳನ್ನ ಹೆಂಗ್ ಸಾಕಿ ಇವತ್ತು ಜಗತ್ತನ್ನ ಆಳ್ತಾ ಇದ್ದಾರೆ ಜನ. ಸಂಸ್ಕಾರ ಕೊಡೋ ಶಿಕ್ಷಣ ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಅವಾಗ ಇವೆಲ್ಲ ಮೊಳಕೆ ಸ್ಟಾರ್ಟ್ ಆಗಿತ್ತು. ಟೀಚರ್ಗಳು ಅಂದ್ರೆ ಏನು ಅಂತಲೇ ಯಾರಿಗೂ ಗೊತ್ತಿಲ್ಲ. ನನಗೆ ಆಗ ಬಿಷಪ್ ಕಾಟನ್ ಅಂತ ಆಂಗ್ಲೋ ಇಂಡಿಯನ್ಸ್ ಕರ್ಸಿ, ಕೇರಳಿಯನ್ಸ್ ಕರ್ಸಿ,
ಬೆಂಗಳೂರಿಂದ ತರಿಸಿ ಟೀಚರ್ಸ್ ಕೆಲವರು, ಎಲ್ಲರೂ ಅಲ್ಲ, ಬಂದ್ ನನಗೆ ಅಪ್ರೋಚ್ ಮಾಡ್ಯಾರ. ನಾನೇನ್ ಮಾಡಿದೆ, ಕೊನೆಗೆ ಇದೇನು ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಮುಂಚೆ ನನಗೆ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಲ್ಲ, ಅವಾಗ ನನಗೆ ಇಂಗ್ಲಿಷ್ ಮೀಡಿಯಂ ಓದಿರ್ಲಿಲ್ವಲ್ಲ, ಕನ್ನಡ ಮೀಡಿಯಂ. ಒಂದೆರಡು ಕಡೆ ಇಂಟರ್ವ್ಯೂ ಆಯ್ತು. KSRTC ಹವಲ್ದಾರ್ ಪೋಸ್ಟ್, ಅದು ಹೇಳ್ಬಿಡ್ತೀನಿ. KSRTC ಒಂದು ಹವಲ್ದಾರ್ ಪೋಸ್ಟ್ಗೆ ಅರ್ಜಿ ನಮ್ ತಂದೆ ಹಾಕ್ಸಿದ್ರು. ಅಲ್ಲಿ ಹೋದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಬರೆಯಕ್ ಬರ್ತಾ ಇಲ್ಲ, ಸಿಕ್ಲಿಲ್ಲ. ತುಂಬಾ ನೊಂದ್ಬಿಟ್ಟೆ. ಇವತ್ತೇನಾದ್ರು ಆ ಕೆಲಸ ಸಿಕ್ಕಿದ್ರೆ ಬಹುಶಃ ನಾನು ಹವಲ್ದಾರ ರಿಟೈರ್ಡ್ ಆಗಿ ಏನಾಗಿರೋ ಗೊತ್ತಿದೆ. ಅವಾಗ ನನ್ನ ಮಕ್ಳಿಗೆ ಈ ತರ ಆಗ್ಬಾರ್ದು ಅಂತ ಸ್ವಲ್ಪ ಇಂಗ್ಲಿಷ್ ಕಲಿಸ್ಬೇಕು ಮಕ್ಳಿಗೆ ಅನ್ನೋದು ಹಂಬಲ್ ಇತ್ತು. ಬಟ್ ಇಂಗ್ಲಿಷ್ ಮಾತಾಡೋರೆಲ್ಲ ಇಂಗ್ಲಿಷ್ ಕಲ್ಸಕ್ ಆಗಲ್ಲ. ಇವತ್ತು ನನ್ನ ಅನುಭವದ ಮಾತಿದೆ. ಇಂಗ್ಲಿಷ್ ಕಲ್ತಿರೋರು ಬರೀ ಒಂದು ಟೀಚರ್ ಪಾಠ ಮಾಡೋದ್ರಿಂದ ಇಂಗ್ಲಿಷ್ ಬರಲ್ಲ. ಅದಕ್ಕೆ ಪರಿಸರವನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. 10 ವರ್ಷ ಟೈಮ್ ಇರುತ್ತೆ ಭಾಷೆ ಕಲಿಯಕ್ಕೆ. ಎಷ್ಟು ಭಾಷೆ ಬೇಕಾದ್ರೂ ಕಲಿಬಹುದು. ಆ ಪರಿಸರವನ್ನ ಸೃಷ್ಟಿ ಮಾಡಿ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾವಾಗ ಭಾಷೆ ಕಲಿಸ್ತೀನೋ, ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ, ಕನ್ನಡ ಇಂಗ್ಲಿಷ್ ಹಿಂದಿ ಆ ಭಾಷೆನ ಆಯಾ ಕ್ಲಾಸ್ ಅಲ್ಲಿ ಆಯಾ ಟೀಚರ್ ಮೂಲಕ ಯಾರು ಬಂದಿದ್ದಾರೆ ಅವ್ರಿಗೆ ಹೇಳ್ತೀನಿ, ಇದ್ರ ಈ ಪೋಸ್ಟ್ ಬರಬೇಡಿ ಅಂತೀನಿ. ಇಂಟರ್ವ್ಯೂನಲ್ಲಿ ಯಾರೇ ಬಂದ್ರು ನಿಮ್ಗೆ ಹೋಲಿ ಬರಲ್ವಾ, ಕಲ್ತ್ಕೊಂಬಂದ್ ಮಾಡಿ ಅಂತೀನಿ. ಹೆಂಗ್ ಓದಿರ್ತೀರಾ? ಜಾಬ್ಗಾಗಿ ಓದ್ತೀರಾ, ಮಕ್ಳಿಗೆ ಶಿಕ್ಷಣ ಕಲ್ಸಕ್ಕಾಗಿ ಓದಿರ್ತೀರಾ? ಪ್ರಾಕ್ಟಿಕಲ್ಲೇ ಬೇರೆ. ಇಲ್ಲಿ ಪೇರೆಂಟ್ಸ್ ಎಫರ್ಟ್ ಇರುತ್ತೆ. ಪೇರೆಂಟ್ಸ್ ಪ್ರಯತ್ನ ಮಾಡ್ಬೇಕು, ಮನೆಯೊಳಗೆ ಅವರು ಸಂಸ್ಕಾರ ಕೊಡ್ಬೇಕು, ಮಗುನು ಎಫರ್ಟ್ ಹಾಕ್ಬೇಕು. ನಿಮ್ ಮಾತನ್ನ ಕೇಳಿಸ್ಕೊಳ್ಳೋ ಅಂತ ಹಸು ಬಿಟ್ಕೊಂಡು ಮಗು ಇಲ್ಲಿ ಬರೋಂಗ್ ಮಾಡ್ಕೊಬೇಕು. ಅದನ್ನ ಯಾರ ಮೂಲಕ? ಪೇರೆಂಟ್ಸ್ ನಾವು ಮಾತಾಡ್ಬೇಕು ಇದ್ರ ಬಗ್ಗೆ. ಇದನ್ನೇ ಇಂಟ್ರಾಕ್ಷನ್ ಡೇ ಇವತ್ತು ಮಾಡ್ತಾ ಇರೋದು. ಒಂದೊಂದ್ ಮಗುಗೂ ಬೆಲೆ ಕಟ್ಟಕ್ ಆಗಲ್ಲ, ಅದು ಜೀವ. ಅದು ಯಾವ ದೇವಸ್ಥಾನನೂ ಬೇಡ ನನಗೆ. ಆ ಮಗು ನೆನೆಸ್ಕೊಂಡ್ರೆ ಆ ದೇವಸ್ಥಾನನೇ ಇಲ್ಲ ಅಂದ್ಬಿಡ್ತೀನಿ. ಹುಟ್ಟಾಗಿದೆ ಆ ಮಗು. ಆ ಮಗುನ ನಾವು ಹೇಗ್ ಬೆಳೆಸ್ಬೇಕು ಅನ್ನೋದನ್ನ ಪ್ರತಿ ಟೀಚರ್ಗೂ ಪ್ರತಿ ಗಂಟೆನೂ ಅದರೊಳಗೆ ಮುಳುಗ್ಬಿಟ್ಟೆ ಅತ್ಲಾಗೆ. ಅದನ್ನ ನಾನು 3 ಮಕ್ಳಿಗೂ ಅದನ್ನೇ ಕೊಟ್ಟೆ. ಕೇಳಿದ್ರೆ, ಹಾಸನದ CM ಚಂದ್ರಶೇಖರ್ ಅವರ ಜೊತೆಗೆ ನಾವು ನಡೆಸಿದ ದೀರ್ಘವಾದ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಿಕೊಂಡ್ರಿ. ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿರುವ ಚಂದ್ರಶೇಖರ್ ಅವರಿಗೆ ಈಗ 75 ತುಂಬಿದೆ. ಲವಲವಿಕೆಯಿಂದ ತಮ್ಮ ಜೀವನವನ್ನು ರೂಪಿಸಿಕೊಂಡು ಇತರರಿಗೆ ಮಾದರಿಯಾಗಿ ಜೀವನ ಮಾಡ್ತಾ ಬಂದವರು. ಮಕ್ಕಳ ಅಭಿವೃದ್ಧಿಗೆ ಸದಾ ಗಮನ ಹರಿಸ್ತಾ ಕಾಯಕ ಮಾಡಿದವರು. ನಾವು ಧ್ವನಿಮುದ್ರಣ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಹೇಳಿದ್ವಿ, ನಿಮ್ಮ ಜೀವನದ ಹಾದಿಯನ್ನು ಪರಿಚಯ ಮಾಡಿಕೊಡಿ ಅಂತ ಅಂದ್ಕೊಂಡು. ನಮ್ಮ ಪ್ರಶ್ನೆಗಳಿಗೆ ಕಾಯ್ದಲೇ ಅವರು ವಿವರವಾಗಿ ಮಾತಾಡ್ತಾ ಬಂದರು. 2.25 ಗಂಟೆಗಳ ಕಾಲ ಸತತವಾಗಿ ಎಲ್ಲೂ ನಿಲ್ದಲೇ ಮಾತಾಡಿದರು. ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು. ಮುಂದುವರೆದ ಅವರ ಅಂತರಾಳದ ಮಾತುಗಳು ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ಬಿತ್ತರವಾಗಲಿದೆ. ಆಲಿಸ್ತಾ ಇರಿ ಹಿರಿಯ ಜೀವಗಳ ಭಾವ, ಹಾಸನ ಜಿಲ್ಲೆಯ ಹಿರಿಯರ ಅಂತರಾಳದ ಮಾತುಗಳನ್ನು. ಹಿರಿಯ ಜೀವಗಳ ಭಾವ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ AM ಸ್ಫೂರ್ತಿ ಮತ್ತು ಸೌಭಾಗ್ಯ. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.